திருச்சிற்றம்பலம். ஓம் சிவா திருச்சிற்றம்பலம். ತಿರುಚಿಟ್ರಂಬಲಂ. ಓಂ ಗುರುದೇವ್. ಶುಭಂ ಶುಭಂ. ಒಬ್ಬ ಮನುಷ್ಯ ಸಾಧನೆ ಮಾಡಬೇಕಾದ್ರೆ ಕೆಲವರಿಗೆ ಗುರು ಸಿಗ್ತಾನೆ, ಕೆಲವು ಗುರು ಸಿಗ್ತಾನೆ. ಯಾವುದೋ ಜೀವನದಲ್ಲಿ ನಡೆದಂಥ ಘಟನೆಗಳು ಅವನನ್ನು ಪರಿವರ್ತನೆ ಮಾಡ್ತವೆ. ಸಾಧಕನಾಗೋ, ಯೋಗಿಯಾಗೋ, ಋಷಿಯಾಗೋ ಸಾಧನೆ ಮಾಡ್ತಾರೆ. ಎಲ್ಲರಿಗೂ ಗುರುಗಳು ಸಿಗಲ್ಲ. ಅವನ ಸಾಧನೆ ಪ್ರಮಾಣದಲ್ಲಿ ಒಬ್ಬ ಗುರು ಸಿಕ್ಕಿ ಶಿಷ್ಯನ ಸಾಧನೆಯಿಂದಲೋ ಅಥವಾ ಗುರುವಿನ ಆಸೆಯಿಂದಲೋ ಸೇರ್ಪಡೆ ಆಗ್ತಾರೆ. ಇದು ಜಗತ್ತಿನಲ್ಲಿ ಕಣ್ಣಿಗೆ ಕಾಣದಡಿ ನಡೆಯುವಂಥ ಒಂದು ಘಟನೆ ಇದೆ. ಅದು ಅವರವರ ಅನುಭವಕ್ಕೆ ಬಿಟ್ಟಂಥ ವಿಚಾರ. ಅಂದರೆ ಒಬ್ಬ ಸಾಧಕನಿಗೂ ಮತ್ತು ಗುರುಗೂ ಮತ್ತು ಶಿಷ್ಯನಿಗೂ ನಡೆಯುವಂಥ ಘಟನೆಗಳಿದೆ. ಮನುಷ್ಯನಿಗೆ ಒಂದೊಂದು ಪ್ರೇರಣೆ ಆಗ್ತಾನೆ ಇರುತ್ತೆ. ಅದೊಂದು ಸಾಧನೆ ಮಾಡಬೇಕಾದ್ರೆ ತನ್ನೊಳಗಡೆ ಪ್ರೇರಣೆ ಆಗುತ್ತೆ. ಪ್ರೇರಣೆ ಆಗ್ತಾ 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 ಬದಲಾಗ್ತಾವೆ, ಪರಿವರ್ತನೆ ಆಗ್ತಾ. ಪರಿವರ್ತನೆ ಆದ್ರೂ ಕೂಡ ಒಬ್ಬ ಗುರು ಬೇಕೇ ಬೇಕು ಈ ಜಗತ್ತಲ್ಲಿ. ಜಗತ್ತಿಗೆ ಯಾಕೆ ಗುರು ಬೇಕು ಅಂತ ಹೇಳಿದ್ರೆ, ಒಬ್ಬ ಶಿಷ್ಯ ಮಾಯ ಒಳಗೆ ಸಿಕ್ಕಾಕೊಂಡಿರ್ತಾನೆ. ಸಂಸಾರದ ಬಂಧನದಲ್ಲೋ ಜೀವನ ಬಂಧನದಲ್ಲೋ ಸಿಕ್ಕಾಕೊಂಡಿರ್ತಾನೆ. ಇದನ್ನ ಮೀರ್ಲಿಕ್ಕೋಸ್ಕರ, ಇದನ್ನ ತೆಗೆದಾಗ್ಲಿಕ್ಕೋಸ್ಕರ ಒಬ್ಬ ಗುರು ಬೇಕು. ಎಲ್ಲಿ ತಪ್ಪನ್ನು ತಿದ್ದಲಿಕ್ಕೆ, ಆ ಸಂದರ್ಭಕ್ಕನುಸಾರವಾಗಿ ತಪ್ಪನ್ನು ತಿದ್ದಲಿಕ್ಕೋಸ್ಕರ ಒಬ್ಬ ಗುರು ಬೇಕೇ ಬೇಕು. ಹಾಗಾದರೆ ಗುರು ಆ ಎಲ್ಲ ವಿಷಯನ ತಿಳ್ಕೊಂಡಿರ್ಬೇಕಾದ್ರೆ, ಆ ಜ್ಞಾನವನ್ನು ಪಡೆದಬೇಕಾದ್ರೆ ಈ ಜಗನ್ಮಿಥ್ಯ ಬ್ರಹ್ಮ ಸತ್ಯ ಅಂತ ಗೊತ್ತು. ಅಂದರೆ ಈ ಜಗತ್ತು ಮಿಥ್ಯ, ಅಂದರೆ ಇದು ಸತ್ಯ ಅಲ್ಲ, ಬ್ರಹ್ಮ ಮಾತ್ರ ಸತ್ಯ ಅಂತ ಗೊತ್ತು. ಮಾಯೆ ಅನ್ನೋದು ಗೊತ್ತು ನಿಮಗೆ. ಮಾಯೆ ಅನ್ನೋದು ಕೂಡ ಈ ಜಗತ್ತನ್ನು ಆಡಿಸ್ತಾ ಇರುವಂಥ ಒಂದು ಸೂಕ್ಷ್ಮವಾದ ದೈವಿಕ ಸ್ಥಿತಿ. ಅವೆರಡನ್ನು ಮೀರಿ ಒಬ್ಬ ಗುರು ಒಬ್ಬ ಶಿಷ್ಯನ ಪರಿವರ್ತನೆ ಮಾಡಬೇಕಾದ್ರೆ ಆ ಗುರುವಿನ ಸ್ಥಿತಿ ಹೇಗಿರುತ್ತೆ, ಆ ಗುರು ಹೇಗೆ ಮಾರ್ಗದರ್ಶನ ಮಾಡ್ತಾನೆ ಅಂತ ಈ ಜಗತ್ತಿನ ಸಂದೇಶ. ಜೈ ಗುರು. ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಪ್ರಶ್ನೆ ತುಂಬ ಉದ್ದ ಉಂಟು. ಏನು ಹೇಳಿದಂತ ನನಗೆ ಗೊತ್ತಾಗಲಿಲ್ಲ, ಆದರೆ ಅರ್ಥ ಆಯ್ತು. ಅದನ್ನು ಸ್ವಲ್ಪ ಸ್ವಲ್ಪ ಬಿಡಿಸಿ ಬಿಡಿಸಿ ಒಂದೊಂದೇ ಕೇಳಿದರೆ ಹೇಳ್ಬೋದು ಅಂತ ಹೇಳು. ತಿಳಿದದ್ದು ನಮಗೆ ಎಷ್ಟು ತಿಳಿದಿದೆ ಅಷ್ಟು ಹೇಳ್ಬೋದು. ಒಬ್ಬ ಮನುಷ್ಯ ಆಕಸ್ಮಿಕ ಪರಿವರ್ತನೆ ಆಗ್ತಾನೆ, ನಂತರ ಸಾಧನೆ ಮಾಡ್ತಾನೆ. ಸಾಧನೆ ಮಾಡಲಿಕ್ಕೆ ಗುರು ಸಿಗೋದಿಲ್ಲ, ತದನಂತರ ಗುರು ಸಿಗ್ತಾನೆ, ಪರಿವರ್ತನೆ ಆಗಿ ಗುರುಗಳು ಸಿಗ್ತಾನೆ. ಈ ಕ್ರಿಯೆ ಜಗತ್ತಿಗೆ ಅಥವಾ ಪರಿಸರಕ್ಕೆ ಹೇಗೆ ಅದಕ್ಕೂ ಗಮನಿಸುತ್ತೆ ಅಂತ, ಪರಿಸರ ಪ್ರಕೃತಿ ಪ್ರಕೃತಿ ಯಾವ ರೀತಿ ನೋಡ್ತದೆ ಗಮನಿಸುತ್ತೆ. ಗುರು ಮತ್ತು ಶಿಷ್ಯನ ಸೇರಿಸ್ಕೊಳ್ಳಿಕ್ಕೆ ಹೇಗೆ ಗಮನಿಸುತ್ತೆ ಅಂತ ನೀವು ಸಂದೇಶ ಹೇಗೆ ಗಮನಿಸ್ತದೆ ಅಂತ. ಆಕಸ್ಮಿಕವಾಗಿ ಒಬ್ಬ ಪರಿವರ್ತನೆ ಆಗ್ತಾನೆ. ಹೌದು, ಎಲ್ಲವೂ ಆಕಸ್ಮಿಕವಾಗಿ ಆಗುವುದು ಈ ಪ್ರಪಂಚದಲ್ಲಿ. ಪ್ರತಿಯೊಂದು ವಿಚಾರವು ಆಕಸ್ಮಿಕವಾಗಿ ಆಗುವುದು. ಅದನ್ನೇ ಹೇಳಿದ್ದು, ಈ ಪ್ರಪಂಚದಲ್ಲಿ ಈ ಮನುಷ್ಯರಲ್ಲಿ ಅರ್ಥಾಯ್ತಲ್ವ, ಮನುಷ್ಯರ ಜೊತೆ ಸೇರಿ ಜೀವನ ಮಾಡುವ ಮೃಗ ಪಕ್ಷಿಗಳಿಗೂ ಸೇರಿಸಿ ಹೇಳುವುದು. ಅರ್ಥಾಯ್ತಲ್ವ. ಆಯಾ ಮಣ್ಣಿಗೂ, ಆಯಾ ವಾತಾವರಣಕ್ಕೂ, ಆಯಾಯ ಭಾಷೆಗೂ, ಅರ್ಥಾಯ್ತಲ್ವ, ಆಯಾಯ ರಾಜ್ಯಕ್ಕೂ, ಆಯಾಯ ದೇಶಕ್ಕೂ ಎಲ್ಲದಕ್ಕೂ ಸಂಬಂಧಪಟ್ಟು ಹೇಳುದು ಮನುಷ್ಯನಿಗೆ. ಅರ್ಥಾಯ್ತಾ, ಮಾನವನಿಗೆ. ಇದೆಷ್ಟೋ ಬಾರಿ ಹೇಳಿದೆ. ಅರ್ಥಾಯ್ತಾ. ಕರ್ಮಕ್ಕೆ ಸಂಬಂಧಪಟ್ಟು, ಋಣಕ್ಕೆ ಸಂಬಂಧಪಟ್ಟು, ಆತ್ಮಕ್ಕೆ ಸಂಬಂಧಪಟ್ಟು ಸಂಬಂಧಗಳು ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲಿ ಅವನು ಹೋಗಿ ಸೇರಲೇಬೇಕು. ಅದು ಆಕಸ್ಮಿಕವಾಗಿಯೇ ಸೇರುವುದು. ಅದಕ್ಕೆ ಯಾರಿಗೂ ಗೊತ್ತಾಗುತ್ತಿಲ್ಲ. ಈ ಸೇರುವ ಕ್ರಿಯೆ ಸಾಮಾನ್ಯ ಮನುಷ್ಯರಿಗೆ ಯಾರಿಗೂ ಗೊತ್ತಾಗುತ್ತಿಲ್ಲ. ಹೇಗೆ ಸೇರ್ತಾರೆ ಅಂತ ಗೊತ್ತಾಗುತ್ತಿಲ್ಲ. ಖಂಡಿತವಾಗಿ ಗೊತ್ತಾಗುವುದಿಲ್ಲ, ಯಾರಿಗೂ ಗೊತ್ತಾಗುವುದಿಲ್ಲ. ಯಾಕೆ, ಏನು, ಎಂಥದಕ್ಕೆ ಅಂತೇಳಿ. ಅರ್ಥ ಆಯ್ತಾ. ನೀವು ಹೇಳಿದಾಗೆ ಕರ್ಮ, ಋಣ ಮತ್ತು ಅದು ನಿಮ್ಮನ್ನು ಅದು ಸೇರಿಸುತ್ತೆ ಅಂತ ಹೇಳ್ತೇವೆ. ಸೇರಿಸ್ತದೆ. ಒಂದು ಗುರುವಿನ ಕರ್ಮದಲ್ಲಿ ಒಬ್ಬ ಶಿಷ್ಯ ಭಾಗಿಯಾಗಿದ್ದರೆ ಪ್ರಪಂಚವೇ ಗುರು ಶಿಷ್ಯ ಅಂತ ಒಪ್ಪಿಕೊಳ್ತದೆ. ಅರ್ಥ ಆಯ್ತಲ್ವ. ಒಂದು ಗಂಡು ಹೆಣ್ಣಿನ ಕರ್ಮ ಸರಿಯಾಗಿದ್ದ ಪಕ್ಷದಲ್ಲಿ, ಅರ್ಥ ಆಯ್ತಲ್ವ,
ಪ್ರಪಂಚವೇ ಒಪ್ಪಿಕೊಳ್ತದೆ. ಗಂಡ ಹೆಂಡತಿ ಅಂತೇಳಿ, ಶಿವಪಾರ್ವತಿ, ಲಕ್ಷ್ಮೀನಾರಾಯಣ, ಎರಡು ಸ್ಥಿತಿ ಚೆನ್ನಾಗಿತ್ತು. ಅರ್ಥಾಯ್ತಲ್ವ? ಇದು ಕರ್ಮಕ್ಕೆ ಸಂಬಂಧಪಟ್ಟ ಸ್ಥಿತಿ. ಅದು ಅನುಭವಿಸಲೇಬೇಕು, ಆಗಲೇಬೇಕು, ಅದನ್ನೆಲ್ಲರೂ ಒಪ್ಪಿಕೊಳ್ಳಲೇಬೇಕು. ಅರ್ಥ ಆಯ್ತಾ? ಇನ್ನೊಂದು ಋಣಕ್ಕೆ ಸಂಬಂಧಪಟ್ಟದ್ದು. ಅದೆಷ್ಟೋ ನಮ್ಮ ಜೀವನದಲ್ಲಿ ಬಂದು ಹೋಗ್ತಾರೆ. ಅದೇ ರೀತಿ ಗುರುವಿನ ಜೊತೆ ಅದೆಷ್ಟೋ ಭಕ್ತರು ಬರ್ತಾರೆ, 1 ವರ್ಷ ಇರ್ತಾರೆ, 2 ವರ್ಷ ಇರ್ತಾರೆ, ಸೇವೆ ಮಾಡ್ತಾರೆ. ಇನ್ನು ನನ್ನ ದಾರಿಯನ್ನು ನಾನು ಹುಡುಕಿಕೊಂಡು ಹೋಗ್ತೇನೆ, ಇಲ್ಲ ಏನೋ ಒಂದು ಕಾರಣ ಆಗ್ತದೆ. ಅರ್ಥ ಆಯ್ತಲ್ಲ? ಒಂದು ಗುರು ಶಿಷ್ಯರ ವಿಚಾರದಲ್ಲಿ ಹೇಳುವುದಾದರೆ, ಇನ್ನೊಂದು ಸಂಸಾರದಲ್ಲಿ ಹೇಳುವುದಾದರೆ ಅಲ್ವಾ, ಯಾವುದೋ ಒಂದು ರೀತಿಯಲ್ಲಿ ಎಲ್ಲರ ಜೀವನದಲ್ಲಿ ಎಲ್ಲರೂ ಬಂದು ಹೋಗ್ತಾರೆ. ಇದು ನಿರಂತರ ನಡೆಯುವಂಥ ಪ್ರಕ್ರಿಯೆನಾ? ಖಂಡಿತವಾಗಿಯೂ ನಿರಂತರ ನಡೆಯುವ ಪ್ರಕ್ರಿಯೆ. ಇದೆಲ್ಲ ತಪ್ಪಿಸ್ಲಿಕ್ಕೆ ಆಗುದಿಲ್ಲ ಈ ಪ್ರಪಂಚದಲ್ಲಿ. ಇದೆಲ್ಲ ತಪ್ಪಿಸ್ತೇನೆ ಅಂತ ಹೇಳಿದವ ಮೂಢ. ಅಂದ್ರೆ ಪ್ರತಿ ಜೀವನ ದಿನನಿತ್ಯ ನಡೆಯುತ್ತೆ ಕರ್ಮ, ಋಣ, ಇದೆಲ್ಲ ಮುಂದುವರಿತಾನೆ ಇರ್ತದೆ. ಖಂಡಿತವಾಗಿಯೂ. ಸೊ ಇದನ್ನ ಯಾರಿಂದ ತಪ್ಪಿಸ್ಕೊಳಕ್ ಆಗುದು? ಯಾರು ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ಇದು ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ಇದು ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಮಾಡಿರೋ ಕರ್ಮಗಳನ್ನ ಅದಕ್ಕೆ ನಮ್ಗೆ ನಾವೇನು ಅನುಭವಿಸ್ಬೇಕು ಅದನ್ನ, ಅದು ಏನಾದರೂ ನೆಗೆಟಿವ್ ಆಗಿ ಅಂದರೆ ಕೆಟ್ಟದಾಗಿ ಏನಾದರೂ ನಮಗೆ ಕರ್ಮ ಕಳಿಬೇಕು ಅಂತ ಏನಾದ್ರು ಇದ್ದರೆ, ಒಂದು ಗುರುವಿನ ಆಶೀರ್ವಾದದಿಂದ, ಆ ಗುರುವಿನ ಮುಖೇನ ಅದನ್ನು ಕಡಿಮೆ ಮಾಡ್ಕೋಬೋದು ಅಂತ ನನ್ನ ವೈಯಕ್ತಿಕವಾದಂಥ ಒಂದು ಅನುಭವದಲ್ಲಿ ನಾನು ತಿಳ್ಕೊಂಡಿದ್ದೀನಿ ಗುರುಗಳೇ. ಅದು ನಿಜವಾಗ್ಲೂ ಅದು ಸರಿನಾ? ಖಂಡಿತವಾಗಿ ಸರಿ, ಇಲ್ಲ ಅಂತ ಹೇಳೋದಿಲ್ಲ. ಅದೇ ಹೇಳುದಲ್ಲ ನಾನು, ಗುರುವನ್ನು ಎಷ್ಟರ ಮಟ್ಟಿಗೆ ಅಂತರಾತ್ಮದಲ್ಲಿ ನೀವು ಇಟ್ಟುಕೊಂಡಿದ್ದೀರಿ ಅಷ್ಟರ ಮಟ್ಟಿಗೆ ಅದು ಸರಿ. ಎಷ್ಟರ ಮಟ್ಟಿಗೆ ನೀವು ನಂಬಿಕೆ ಇಟ್ಟಿದ್ದೀರಿ ಅಷ್ಟರ ಮಟ್ಟಿಗೆ ಸರಿ. ಎಷ್ಟರ ಮಟ್ಟಿಗೆ ನೀವು ಗುರುದೇವರ ಜೊತೆ ಆತ್ಮಾನುಬಂಧದಲ್ಲಿ ನೀವು ನಿಮ್ಮನ್ನು ಒಪ್ಪಡಿಸಿದ್ದೀರಿ, ಅವರಿಗೆ ನಿಮ್ಮನ್ನು ಪರಿಪೂರ್ಣವಾಗಿ ಅವರಿಗೆ ಆತ್ಮದಿಂದ ಆತ್ಮದಾಗಿ, ಅರ್ಥ ಆಯ್ತಲ್ಲ, ಪರಿಪೂರ್ಣವಾಗಿ ನೀವು ಅವರಿಗೆ ಸಮರ್ಪಿಸಿದರೆ, ನಿಮ್ಮನ್ನು ಅರ್ಪಣೆ ಮಾಡಿದರೆ, ಡೆಫಿನೆಟ್ ಆಗಿ ಅಲ್ಲಿ ಗುರು ಶಿಷ್ಯ ಎಂಬುದು ಒಂದಾಗ್ತದೆ, ಗುರು ಭಕ್ತರೆಂಬುದು ಒಂದಾಗ್ತದೆ. ಅಲ್ಲ, ಇಲ್ಲಿ ಪ್ರಶ್ನೆ ಅರ್ಥ ಆಯ್ತಾ? ಕರ್ಮ ತುಂಬಾ ಶಕ್ತಿಯುತವಾಗಿರೋದ್ರಿಂದ, ತುಂಬಾ ಮುಂದುವರಿಯೋದ್ರಿಂದ, ಆ ಗುರು ಸೇವೆ ಮಾಡೋದ್ರಿಂದ ಸಂಪೂರ್ಣ ಗುರುವಿಗೆ ಶರಣಾಗತಿ ಆಗೋದ್ರಿಂದ ಅವನು ಸಂಪೂರ್ಣ ಕರ್ಮಗಳನ್ನ ತೆಗೆದಾಕ್ಲಿಕ್ಕೆ ಸಾಧ್ಯ ಇಲ್ಲ. ನೋಡು, ಅವನ ಕರ್ಮವೇ ಗುರುವಿನ ಸೇವೆ ಮಾಡಬೇಕು ಅಂತೇಳಿ ಇರುವುದು. ಅರ್ಥ ಆಯ್ತಲ್ವ? ಅವನ ಕರ್ಮವೇ ಆ ಗುರುವಿನ ಸೇವೆಯನ್ನು ಮಾಡಿ ಪ್ರಪಂಚದಾದ್ಯಂತ ತಿಳಿಸಬೇಕು ಅಂತ ಇದ್ದರೆ ಅದು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಒಂದು ಕರ್ಮನೇ. ಅದು ಒಂದು ಕರ್ಮನೇ. ಆ ಕರ್ಮದಲ್ಲಿರೋದು ಅಷ್ಟೇ ವಿಚಾರ. ಅರ್ಥ ಆಯ್ತಲ್ವ? ಗುರು ಶಿಷ್ಯ, ಗುರುಗೂ ಒಂದು ಕರ್ಮ, ಶಿಷ್ಯನಿಗೂ ಒಂದು ಕರ್ಮ. ಗುರುವಿನ ಕರ್ಮದಲ್ಲಿದೆ ಈ ಶಿಷ್ಯನ ಜೊತೆ ಜೀವನ ಮಾಡಬೇಕು ಅಂತೇಳಿ, ಏನಾದರೂ ಸರಿ ಇವನ ಜೊತೆ ಇರಬೇಕು ಅಂತೇಳಿ. ಅರ್ಥ ಆಯ್ತಲ್ವ? ಅದು ಗುರುವಿಗೆ ಗೊತ್ತಿರ್ತದೆ. ಆ ಗುರುವಿಗೆ ಗೊತ್ತಿದ್ದ ಕಾರಣ ಹೇಳ್ತಾರೆ ಅವರು, ಈ ವಿಷಯ ಅಂತೇಳಿ. ಸ್ವಲ್ಪ ವರ್ಷ ಇಲ್ಲೇ ಇದ್ದು ಬಿಡ ಅಂತ ಹೇಳ್ತಾರೆ, ಏನೋ ಒಂದು ಸೇವೆ ಮಾಡ್ತಾ ಇರು ಅಂತೇಳಿ. ಅದು ಗುರುವಿನ ಕರ್ಮದಲ್ಲಿ ಇರುವ ಕಾರಣ, ಆ ಶಿಷ್ಯನ ಕರ್ಮದಲ್ಲಿ ಗುರು ಇರುವ ಕಾರಣ, ಗುರುವಿನ ಕರ್ಮದಲ್ಲಿ ಶಿಷ್ಯ ಇರುವ ಕಾರಣ, ಆದ ಕಾರಣ ಎರಡು ಒಂದಾಗುದು. ಅರ್ಥ ಆಯ್ತಲ್ವ? ಈ ಋಣ ಅಂದ್ರೆ ಬಂದು ಹೋಗುದು. ಅರ್ಥ ಆಯ್ತಲ್ವ? ಅದು ಭಕ್ತನು ಬಂದು ಹೋಗ್ತಾ ಇರ್ತಾನೆ, ಒಬ್ಬ ಶಿಷ್ಯನಾದವನು ಬಂದು ಹೋಗ್ತಾ ಇರ್ತಾನೆ. ಆತ್ಮಾನುಬಂಧ ಸಂಬಂಧ ಅಂತ ಹೇಳಿದರೆ ಅದು ಹೂವೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಅದು ಯಾವ ಕ್ಷಣದಲ್ಲಿ ಒಂದಾಗ್ತದೆ ಅಂತ ಹೇಳಿಕ್ಕೆ ಸಾಧ್ಯ. ಅದನ್ನು ನಾವು ಗ್ರಹಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಒಂದಾಗುವುದು. ಆ ಆತ್ಮಾನುಬಂಧ ಸಂಬಂಧ ಇದ್ದರೆ ಆ ಗುರುವೇ ಅಲ್ಲಿ ಆ ಶಿಷ್ಯನ ದೇಹದಲ್ಲಿ ಬಂದು ಬಿಟ್ಟು ಬಿಡ್ತಾರೆ. ಅರ್ಥ ಆಯ್ತಲ್ಲ? ಆಟೋಮೆಟಿಕ್ ಅದು ಹೇಗೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದು ವರ್ಣನೆ ಮಾಡಲಿಕ್ಕೆ ಅಸಾಧ್ಯವಾದ ವಿಚಾರ. ನೀವು ಹೇಳಿದ್ರಲ್ಲ ಗುರುಗಳೇ, ಈಗ ಒಬ್ಬ ಶಿಷ್ಯನಿಗಾಗಲಿ ಭಕ್ತನಿಗಾಗಲಿ ಅವನ ಕರ್ಮ ಅವನು ಕಳೆಯೋದಕ್ಕೆ ಗುರು ಸೇವೆಯಲ್ಲೇ ಕಳಿಬೇಕು ಅಂತಿದ್ರೆ ಅದು ಅಲ್ಲೇ ಕಳೀತದೆ ಅಂತ. ಖಂಡಿತವಾಗಿ. ಹಾಗೆ ಆ ಗುರುವಿಗೂ ಆ ಶಿಷ್ಯನ ಜೊತೆ ಅವನ ಕರ್ಮ ಕಳಿಬೇಕು ಅನ್ನೋದು ಅವ್ರದ್ದು ಒಂದು ಕರ್ಮ
ಹೌದು. ಅದರಲ್ಲಿ ಈಗ ಶಿಷ್ಯಂದಿರು, ನಾನು ತಿಳಿದ ಮಟ್ಟಿಗೆ ಶಿಷ್ಯಂದಿರು ಗುರುವಿನ ಆಜ್ಞೆನ ಪಾಲನೆ ಮಾಡಿ ಗುರು ಹೇಳಿದ ರೀತಿಯಲ್ಲಿ ನಡ್ಕೊಂಡ್ರೆ ಅದು ಒಳ್ಳೆಯ ಕರ್ಮ. ಅಂದರೆ ಆ ಗುರುವಿಗೆ ಅದು ಒಳ್ಳೆಯ ಕರ್ಮನೇ. ಶಿಷ್ಯನಿಗೆ ಯಾವ ರೀತಿ ಅದೇ ಥರ ಗುರುವಿಗೆ. ಅದೇ ಆ ಗುರು ಆ ಶಿಷ್ಯನ ಅವನಲ್ಲಿರೋ ಕಲ್ಮಶವನ್ನು ತೆಗೆದುಹಾಕಿ ಅವನನ್ನು ಒಂದು ಒಳ್ಳೆ ಶಿಷ್ಯನಾಗಿ ಮಾಡೋ ಅಂಥ ಅದು ಒಂದು ಕರ್ಮನೇ. ಅಂದರೆ ಅದು ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ. ಶಿಷ್ಯ ಆದವನು ಒಳ್ಳೆ ಥರದ್ರಲ್ಲಿ ಇದ್ದರೆ ಗುರುವಿಗೆ ಅದು ಒಳ್ಳೆಯ ಕರ್ಮ. ಆ ಶಿಷ್ಯನನ್ನು ಒಂದು ಕಠಿಣವಾಗಿ ಅವನ್ನ ಪರಿವರ್ತನೆ ಮಾಡೋದಕ್ಕೆ ಆ ಗುರುವೂ ಕೂಡ ಒಂದು ಕಷ್ಟವನ್ನು ಪಡಬೇಕಾಗುತ್ತೆ. ನಾನು ನೋಡಿರೋ ಮಟ್ಟಿಗೆ, ತಿಳಿದಿರೋ ಮಟ್ಟಿಗೆ ಅದನ್ನು ಕೂಡ ಆ ಗುರುವಿಗೆ ಕರ್ಮನೇ. ಇದು ಪಾಸಿಟಿವ್ ಮತ್ತು ನೆಗೆಟಿವ್ ಎರಡು ಆ ಥರ ನಾನು ತಿಳ್ಕೊಂಡಿದ್ದೀನಿ. ಅದು ಸತ್ಯನ ಗುರುಗಳೇ. ಆಮೇಲೆ ಜೊತೆಗೆ ಈಗ ಒಬ್ಬ ಶಿಷ್ಯ ಆದವನು ಗುರುವಿನ ಹತ್ರ ಬಂದಾಗ ಅವನು ಒಳ್ಳೆ ಶಿಷ್ಯ ಆಗಬೇಕಾದ್ರೆ ಅವನು ಬೇಕಾದಷ್ಟು ಪರಿವರ್ತನೆ ಆಗಬೇಕಾಗುತ್ತೆ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಡ್ಕೊಳ್ಳೋ ರೀತಿ. ಅದಕ್ಕೆ ನೀವು ಈಗ ಒಬ್ಬ ಗುರುವಿಗೆ ಯಾವಾಗಲೂ ನೀವು ಹೇಳ್ತಾ ಇರ್ತೀರಿ, ಒಬ್ಬ ಒಳ್ಳೆ ಶಿಷ್ಯ ಒಂದು ಗುರುವಿಗೆ ಸಿಕ್ಕಿದಾಗಲೇ ಆ ಗುರುವಿಗೆ ಸಂತೋಷ ಆಗೋದು ಅಂತ. ಆ ಥರ ಒಂದು ಶಿಷ್ಯ ಎಲ್ಲಾದರೂ ಇರ್ಬೋದು. ನಿಮ್ಮಂಥ ಗುರುಗಳಿಗೆ, ನಿಮ್ಮ ಥರ ಸಿದ್ಧಿ ಪಡೆದವ್ರಿಗೆ ಇಡೀ ಪ್ರಪಂಚದಾದ್ಯಂತ ತುಂಬ ಇದ್ದಾರೆ. ಆ ಥರ ಗುರುಗಳಿಗೆ ಒಳ್ಳೆ ಶಿಷ್ಯನಾಗಿ ಅವನು ಗುರುವಿನ ಹತ್ರ ಸರೆಂಡರ್ ಆಗಬೇಕು, ಸೇವೆ ಮಾಡಬೇಕು, ಅವನು ಪರಿವರ್ತನೆ ಆಗಬೇಕು ಅಂದರೆ ಅವ್ರಿಗೆ ನೀವು ಖಂಡಿತ ಇವತ್ತು ಒಂದು ಸಂದೇಶವನ್ನು ಕೊಡಬೇಕು. ಆ ಒಳ್ಳೆ ಶಿಷ್ಯನಾಗಿ ಅವನು ಗುರುವಿನ ಹತ್ರ ಬರಬೇಕಾದ್ರೆ ಅವನು ಯಾವ ರೀತಿ ಇರಬೇಕು, ಯಾವ ರೀತಿ ನಡ್ಕೋಬೇಕು ಅನ್ನೋದು ನಮ್ಮಲ್ಲಿ ನನ್ನ ಮನವಿ ಗುರುಗಳು. ಸತ್ಯವಾದ ವಿಚಾರ. ಈಗ ಈಗೆಲ್ಲ ನಡೀತಿರುವುದೆಲ್ಲ ಉಂಟಲ್ವ, ಒಂದು ಒಳ್ಳೆ ಶಿಷ್ಯನಿಗೆ ಬೇಕಾಗಿ, ಒಳ್ಳೆ ಒಂದು ಆತ್ಮಕ್ಕೆ ಬೇಕಾಗಿ ಈಗ ನಡೀತಿರುವೆಲ್ಲ ವಿಚಾರ. ನೀನು ಮಾತಾಡಿದಾದ್ರು ಸರಿ, ನಾನು ಮಾತಾಡಿದಾದ್ರು ಸರಿ, ಯಾರು ಮಾತಾಡಿದಾದ್ರು ಸರಿ. ಈಗ ಇದೆಲ್ಲ ಒಂದು ಒಳ್ಳೆ ಶಿಷ್ಯನಿಗೆ ಬೇಕಾಗಿ ನಡೀತಿರುವಂಥ ವಿಷಯ ಅಂತೇಳಿ. ಖಂಡಿತ ಆ ಶಿಷ್ಯ ಎಲ್ಲಿದ್ದಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ, ಯಾವಾಗ ಹುಟ್ಟಿ ಬರ್ತಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ. ಇವತ್ತಿನವರೆಗೊಂದು ಶಿಷ್ಯ ಅಂತೇಳಿ ಯಾರು ಇಲ್ಲ. ಅರ್ಥ ಆಯ್ತಲ್ಲ? ಬಾಯಲ್ಲಿ ಎಲ್ಲರೂ ಹೇಳ್ತಾರೆ ನಾನು ಪರಮ ಶಿಷ್ಯ ಅಂತ ಹೇಳ್ತಾರೆ ಬಾಯಲ್ಲಿ. ನಾನಿಷ್ಟು ವರ್ಷ ಇದ್ದೆ, ನನಗೆ ಗೊತ್ತಿದ್ದಷ್ಟು ಬೇರೆ ಯಾರಿಗೆ ಗೊತ್ತಿಲ್ಲ ಎಲ್ಲ ಹೇಳ್ತಾರೆ. ಆದರೆ ಗುರುವಿನ ಮನಸ್ಸಲ್ಲಿ ಇರಬೇಕಲ್ಲ, ಅವ ನನ್ನ ಪರಮ ಶಿಷ್ಯ ಅಂತೇಳಿ. ಈ ಪರಮ ಶಿಷ್ಯರಿಗೆ ಆವಾಗ ಎಲ್ಲ ಚೇಂಜ್ ಆಗ್ತದಲ್ಲ, ಪಟ 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 ಅಂತೇಳಿ. ಕಾರಣ ಏನು ಗೊತ್ತಾ? ಶಿಷ್ಯರಾಗಿರುವಾಗ ಗುರು ಆಗಬೇಕೆಂಬ ಆಸೆ ಆಗ್ತದೆ. ಸತ್ಯ ವಿಷಯ ಇದು. ಶಿಷ್ಯರಾಗಿರುವಾಗ ನಾನೊಂದು ಗುರು ಆಗಬೇಕೆಂಬ ಆಸೆ ಆಗ್ತದೆ. ಯಾವಾಗ ಅವ ಗುರುವಿನ ಸ್ಥಾನದಲ್ಲಿ ಕೂತ್ಕೊಳ್ತಾನೋ ಆವಾಗ ಅವನಿಗೆ ಅನಿಸ್ತದೆ ನಾನು ಶಿಷ್ಯನಾಗಿದ್ದರೆ ಚೆನ್ನಾಗಿತ್ತು. ಆ ಶಿಷ್ಯನ ಸ್ಥಿತಿ ಎಂಬುದು ಪವಿತ್ರವಾದ ಸ್ಥಿತಿ, ಅದೇ ಚೆನ್ನಾಗಿತ್ತು ಅಂತೇಳಿ ಆ ಗುರುವಾದ ಮೇಲೆ ಅವನು ಯೋಚನೆ ಮಾಡ್ತಾನೆ. ಅರ್ಥ ಆಯ್ತಲ್ಲ? ಆ ರೀತಿ ಯೋಚನೆ ಮಾಡುವ ಗುರು ಶ್ರೇಷ್ಠ ಗುರು ಅಂತೇಳಿ. ಅರ್ಥ ಆಯ್ತಾ? ಆಗ ಆ ಗುರು ಏನು ಮಾಡ್ತಾನೆ ಅಂದರೆ ಶಿಷ್ಯನಾಗಿ ಎಲ್ಲರ ಜೊತೆ ಬೆರೀತಾರೆ. ಅರ್ಥ ಆಯ್ತಲ್ಲ? ಗುರು ಶಿಷ್ಯರಲ್ಲಿ ಒಂದು ಗುರುವಿಗೆ ಒಬ್ಬನೇ ಶಿಷ್ಯನಿರಬೇಕು. ಅರ್ಥ ಆಯ್ತಾ? ಒಂದು ಗುರುವಿಗೆ ಒಬ್ಬನೇ ಶಿಷ್ಯನಿರಬೇಕು. ಇದು ಒಂದು ಸ್ಥಿತಿ. ಅರ್ಥ ಆಯ್ತಲ್ವ? ಇದು ಬಹಳ ದುರ್ಲಭ ಸಿಗುವುದು. ಒಂದು ಗುರುವಿಗೆ ಒಬ್ಬನೇ ಶಿಷ್ಯ ಸಿಗುವುದು ಬಹಳ ದುರ್ಲಭ. ಅದೆಷ್ಟೋ ಕೋಟಿಯಲ್ಲಿ ಅಷ್ಟು ಪುಣ್ಯ ಮಾಡಿದರೆ ಮಾತ್ರ ಆ ಸ್ಥಿತಿ ಸಿಗುವುದು. ಅರ್ಥ ಆಯ್ತಲ್ಲ? ಅಲ್ಲಿ ಗುರು ಮತ್ತು ಶಿಷ್ಯ ಮಾತ್ರ, ಬೇರೆ ಯಾರಿಲ್ಲ ಅಲ್ಲಿ. ಅರ್ಥ ಆಯ್ತಲ್ಲ? ಅಂಥ ಸ್ಥಿತಿ ಅದು. ಅರ್ಥ ಆಯ್ತು? ಒಂದು ಇನ್ನೂ ಒಂದು ಗುರುವಿಗೆ ಅನೇಕ ಶಿಷ್ಯಂದರು. ಅರ್ಥ ಆಯ್ತಲ್ಲ? ಅದೆಷ್ಟು ಸೇರ್ಬೋದು, ಅನೇಕ ಶಿಷ್ಯಂದರು. ಅರ್ಥ ಆಯ್ತಾ? ಈ ಅನೇಕ ಶಿಷ್ಯಂದರು ಇದ್ದ ಸ್ಥಳದಲ್ಲಿ ಗುರುವಾದವರು ಬಹಳ ಸೂಕ್ಷ್ಮವಾಗಿರಬೇಕು, ಬಹಳ ಸೂಕ್ಷ್ಮವಾಗಿರಬೇಕು. ಅರ್ಥ ಆಯ್ತಲ್ಲ? ಅಷ್ಟು ಸುಲಭ ಅಲ್ಲ. ಹಾಗಾಗಿ ಎಲ್ಲರನ್ನು ಗಮನಿಸ್ತಾ ಇರ್ತಾರೆ ಗುರು. ಖಂಡಿತವಾಗಿಯೂ ಅನೇಕ ಶಿಷ್ಯನ ನಡುವೆ ಇರೋದಂದ್ರೆ ಸುಲಭವಾ? ಅದೇ ಹೇಳೋದು. ಆ ಗುರು ಮತ್ತು ಶಿಷ್ಯ ಇಬ್ಬರೇ ಇದ್ದರೆ ಆ ಗುರುವಿನಷ್ಟು ಸಂತೋಷವಾಗಿರುವ ವ್ಯಕ್ತಿ ಇನ್ನೊಬ್ಬ ಇಲ್ಲ, ಆ ಶಿಷ್ಯನಷ್ಟು ಸಂತೋಷ ಪಡುವ ವ್ಯಕ್ತಿ ಇನ್ನೊಬ್ಬ ಇಲ್ಲ. ಅದು ಬ್ರಹ್ಮಾಂಡದ ಪರಮ ಸತ್ಯ ಅದು. ಅರ್ಥ ಆಯ್ತಲ್ಲ? ಗುರು ಮತ್ತು ಶಿಷ್ಯ ಇದ್ದರೆ ಅದು ಬಹಳ ಪವಿತ್ರ. ಅದು ವರ್ಣನೆ ಮಾಡಲಿಕ್ಕೆ ಅಸಾಧ್ಯವಾದ ವಿಚಾರ. ಯಾವುದು?
ಗುರು ಮತ್ತು ಶಿಷ್ಯನ ಸ್ಥಿತಿ. ಈ ಕಡೆ ಒಂದು ಗುರು, ಈ ಕಡೆ ಒಂದು ಶಿಷ್ಯ, ಇಬ್ಬರೇ, ಬೇರೆ ಯಾರಿಲ್ಲ. ಅರ್ಥ ಆಯ್ತಲ್ವ? ಒಂದು ವಿಷಯ. ಇನ್ನು ಒಂದು ಗುರು ಅನೇಕ ಶಿಷ್ಯಂದ್ರ ಜೊತೆ ಇದ್ದಾರೆ ಅಂತ ಹೇಳಿದರೆ ಎಲ್ಲವನ್ನೂ ಸ್ಪಂದಿಸಬೇಕು ಅವನು. ಈ ಕರ್ಮವನ್ನು, ಋಣವನ್ನು, ಒಳ್ಳೆಯದು ಕೆಟ್ಟದು, ಅದು ಇದು ಎಲ್ಲವನ್ನು ಅವ ಸ್ಪಂದಿಸಬೇಕು. ಈ ಶಿಷ್ಯಂದರಿಂದ ಅನೇಕ ಪಾಠವನ್ನು ಕಲಿತಾನೆ. ಯಾರು? ಗುರು. ಅನೇಕ ಶಿಷ್ಯಂದ್ರ ಇದ್ದಾರೆ ಅಂತ ಹೇಳಿದರೆ ಅನೇಕ ಶಿಷ್ಯಂದ್ರ ಅವನಿಗೆ ಪಾಠ ಕಲಿಸಲಿಕ್ಕೆ ಬಂದದ್ದು ಅಂತೇಳಿ ಅರ್ಥ. ಅರ್ಥ ಆಯ್ತಲ್ವ? ಆ ಗುರುವಿಗೆ ಪಾಠ ಕಲಿಸಲಿಕ್ಕೆ ಬಂದದ್ದು, ಗುರುವಿನ ಹತ್ರ ಪಾಠ ಕಲೀಲಿಕ್ಕೆ ಬಂದದಲ್ಲ, ಗುರುವಿಗೆ ಕಲಿಸೋದು. ಗುರುವಿಗೆ ಕಲಿಸಲಿಕ್ಕೆ ಬಂದದ್ದು. ಆಗ ಅಷ್ಟು ಸೂಕ್ಷ್ಮವಾಗಿರ್ಬೇಕಾಗ್ತದೆ ಗುರು. ಅರ್ಥ ಆಯ್ತಲ್ವ? ಶಾಲೆಯಲ್ಲಿ ಒಂದು ಮಾಸ್ಟ್ರು 30 ಜನಕ್ಕೆ ಪಾಠ ಮಾಡುವಾಗ ಎಲ್ಲರೂ ಕೇಳ್ತಾರೆ, ಎಲ್ಲರೂ ಅದಕ್ಕೆ ಸರಿಯಾಗಿ ಪ್ರಶ್ನೆಗೆ ಉತ್ತರ ಎಲ್ಲ ಬರೀತಾರೆ, ಬರೆದು ಮುಂದೆ ಪಾಸಾಗಿ ಹೋಗ್ತಾರೆ ಅಲ್ವಾ? ಅದೇ ಒಂದು ಗುರು, ಒಂದು ಆಶ್ರಮದಲ್ಲಿ ಒಂದು 20-30 ಜನ ಭಕ್ತರು, ಒಂದು ಶಿಷ್ಯಂದಿರು ಇದ್ದಾರೆ ಅಂತ ಹೇಳಿದರೆ ಆ ಶಿಷ್ಯಂದಿರಿಗೆ ಒಂದೇ ಪಾಠವನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ವ್ಯತ್ಯಾಸ ಉಂಟು. ಅರ್ಥ ಆಯ್ತಲ್ಲ? ಆ 30 ಜನ ಶಿಷ್ಯಂದಿರಿಗೆ ಒಂದೇ ಪಾಠವನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಕೆಲವು ಶಿಷ್ಯಂದರಿಗೆ ಕಾಮ ವಿಪರೀತವಾಗಿರ್ತದೆ, ಕೆಲವು ಶಿಷ್ಯಂದರಿಗೆ ಕ್ರೋಧ ವಿಪರೀತವಾಗಿರ್ತದೆ, ಕೆಲವು ಶಿಷ್ಯಂದರಿಗೆ ಮತ್ಸರ ವಿಪರೀತವಾಗಿರ್ತದೆ, ಕೆಲವು ಶಿಷ್ಯಂದರಿಗೆ ಹೀಗೆ. ಅರ್ಥ ಆಯ್ತಲ್ವ? ಕಾಮ, ಕ್ರೋಧ, ಮದ, ಲೋಭ, ಮೋಹ, ಮಾಶ್ಚರ್ಯ ಎಂಬ 6 ಗುಣಗಳು ಒಂದೊಂದು ಮನುಷ್ಯನಲ್ಲಿ ಒಂದೊಂದು ರೀತಿ ಇರ್ತದೆ. ಇದೆಲ್ಲ ಮನಸ್ಸನ್ನು ಇರ್ತದೆ. ಖಂಡಿತ 6 ಗುಣಗಳು ಕೂಡ ಮನುಷ್ಯನ ಮನಸ್ಸಿನಲ್ಲೇ ಇರ್ತದಲ್ಲ, ಮನಸ್ಸಿನಲ್ಲೇ ಇರುವುದು. ಅರ್ಥ ಆಯ್ತಲ್ವಾ? ಎಲ್ಲವೂ ಇರುವುದು ಮನಸ್ಸಿನಲ್ಲೇ, ಮನಸ್ಸಿಲ್ಲದೆ ಯಾವುದೂ ಇಲ್ಲ. ಅರ್ಥ ಆಯ್ತಾ? ಹಾಗಾದ್ರೆ ಗುರು ಈ ಮನಸ್ಸನ್ನು ಇಟ್ಕೊಳ್ತಾನಲ್ಲ? ಖಂಡಿತವಾಗಿಯೂ. ಅರ್ಥ ಆಯ್ತಾ? 30 ಜನ ಶಿಷ್ಯಂದಿರನ್ನು ಕೂಡ ಆ ಗುರು ಈ ಮನಸ್ಸಿನಲ್ಲೇ ಇಟ್ಕೊಳ್ತಾನಲ್ಲ? ಖಂಡಿತವಾಗಿ ಹಿಡ್ಕೊಳ್ಬೇಕಾದ್ರೆ ಗುರು ಅಷ್ಟು ವಿಷಯವನ್ನು ತಿಳಿದಿರ್ಬೇಕಲ್ಲ. ಗುರು ಅಷ್ಟು ವಿಷಯವನ್ನು ಅಧ್ಯಯನ ಮಾಡಿರ್ಬೇಕಲ್ಲ. ಕಾಮದ ಬಗ್ಗೆ ಅಧ್ಯಯನ ಮಾಡಿರಬೇಕು, ಕ್ರೋಧದ ಬಗ್ಗೆ ಅಧ್ಯಯನ ಮಾಡಿರಬೇಕು, ಮೋಹದ ಬಗ್ಗೆ ಅಧ್ಯಯನ ಮಾಡಿರಬೇಕು, ಲೋಭದ ಬಗ್ಗೆ ಅಧ್ಯಯನ ಮಾಡಿರಬೇಕು. 6 ಗುಣಗಳಿಗೆ ಸಂಬಂಧ ಎಲ್ಲ ವಿಚಾರವನ್ನು ಅಧ್ಯಯನ ಮಾಡಿದಾನೆ ಹಿಡ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲರ ಸಾಧ್ಯವಾ? ಆಗ ಗುರುವಿಗೆ ಎಷ್ಟು ಜವಾಬ್ದಾರಿ ಇರ್ಬೋದು, ಅಲ್ಲಿ ಎಷ್ಟು ರಿಸ್ಕ್ ಇರ್ಬೋದು. ಆಗ ಕ್ಷಣ ಕ್ಷಣ ಕೂಡ ಅವನು ಆಲೋಚನೆ ಮಾಡೋದೇ ಅಲ್ವಾ, ಈ ಶಿಷ್ಯನಿಂದ ಏನಾಗ್ತದೆ, ಈ ಶಿಷ್ಯನಿಂದ ಏನಾಗ್ತದೆ, ಈ ಶಿಷ್ಯನಿಂದ ಏನಾಗ್ತದೆ ಅಂತೇಳಿ. ಹೌದಲ್ವಾ? ಸತ್ಯ ಅಲ್ವಾ? ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿದರೆ ಅರ್ಥ ಆಗ್ತದೆ ಅಂತೇಳಿ, ಇದೆಲ್ಲ ಅನುಭವಿಸಿ ನಾವು ತಿಳ್ಕೊಳ್ಬೇಕಾದ ವಿಚಾರ. ಅಷ್ಟು ಸುಲಭ ಇಲ್ಲ ಈ ಗುರು ಶಿಷ್ಯರ ವಿಚಾರ ಮಾತಾಡೋದು, ಅಷ್ಟು ಸುಲಭ ಇಲ್ಲವೇ ಇಲ್ಲ. ಗುರು ಶಿಷ್ಯ ಸೇರ್ಕೊಳ್ಳೋದು ಒಂದು ಕರ್ಮದಿಂದಲೇ ಸೇರ್ಕೊಳ್ತಾರೆ ಅಂತ ನೀವು ಹೇಳ್ತೀರಿ? ಖಂಡಿತವಾಗಿ ಕರ್ಮದಿಂದಲೇ, ಪ್ರತಿಯೊಂದು ವಿಚಾರ ಕರ್ಮದಿಂದಲೇ ಆಗುದು. ಸಾಧಕನಿಗೆ ಗುರು ಸಿಗೋದು ಕೂಡ ಕರ್ಮದಿಂದಲೇ. ಖಂಡಿತವಾಗಿಯೂ ಸಾಧಕನಿಗೆ ಗುರು ಸಿಗುವುದು ಕರ್ಮದಿಂದಲೇ, ಸಾಧಕನಾಗುವುದು ಕರ್ಮದಿಂದಲೇ, ಸಂಸಾರಿ ಆಗುವುದು ಕರ್ಮದಿಂದಲೇ, ಭಿಕ್ಷುಕನಾಗುವುದು ಕರ್ಮದಿಂದಲೇ, ಕೋಟ್ಯಾಧಿಪತಿ ಆಗುವುದು ಕರ್ಮದಿಂದಲೇ, ಎಲ್ಲವೂ ಕರ್ಮದಿಂದಲೇ ಆಗುವುದು. ಈ ಕರ್ಮಕ್ಕೆ ಸಾವಿರಾರು ಹೆಸರನ್ನು ಹೇಳಿದ್ದಾರೆ. ನಾವು ಹೇಳೋದು 2 ರೀತಿಯ ಕರ್ಮ ಅಂತೇಳಿ, ಎಲ್ಲರಿಗೆ ಅರ್ಥ ಆಗುವ ಹಾಗೆ. ಒಂದು ಪುಣ್ಯ ಕರ್ಮ, ಒಂದು ಪಾಪ ಕರ್ಮ. ಅರ್ಥ ಆಯ್ತಲ್ವ? ಪ್ರತಿಯೊಂದು ಕರ್ಮಕ್ಕೆ ಸಂಬಂಧಪಟ್ಟೇ ಆಗುದು ಅಂತೇಳಿ. ಬೇರೆ ಹೇಳಲಿಕ್ಕೆ ಸಾಧ್ಯ? ಗುರುಗಳು ಒಬ್ಬ ಶಿಷ್ಯನ ಜೊತೆ ಇದ್ದಾಗ ಅವ್ರಿಗೆ ಆಗ ಆನಂದ ತುಂಬ ಅಂತ ಹೇಳಿದ್ರಿ. ಖಂಡಿತವಾಗಿ ನೀವು ಗುರು ಸ್ಥಾನದಲ್ಲಿ ಕುತ್ಕೊಂಡು ನೀವು ಅದನ್ನ ಹೇಳ್ತೀರಿ. ಆದರೆ ನನ್ನ ಮನಸ್ಸು ಹೇಳುತ್ತೆ, ನೀವು 100 ಜನ 1000 ಜನದ ಶಿಷ್ಯ ವೃಂದನ ಇಟ್ಕೊಂಡು ನೀವಿದ್ರೆ ಅದು ಗುರು ಆದವ್ರಿಗೆ ಕಷ್ಟ ಅಂತ ಅನ್ನಿಸ್ಬೋದು. ಆದರೆ ನನ್ನ ಮನಸ್ಸು ಹೇಳ್ತಾ ಇದೆ, ಒಬ್ಬರು ಗುರು ಇದ್ದರೆ ಒಬ್ಬ ಶಿಷ್ಯ ಅಲ್ಲ 1000 ಜನ ಶಿಷ್ಯಂದಿರನ್ನು ಒಳ್ಳೆಯ ರೀತಿಗೆ ಅವರ ಮನಸ್ಸನ್ನು ಪರಿವರ್ತನೆ ಮಾಡ್ಬೋದು ಅಂತ ನನ್ನ ಭಾವನೆ. ಗುರುಗಳು ನೋಡು, ಒಂದು ವಿಚಾರ ಹೇಳೋದು ಕೇಳು. ಇಲ್ಲಿ ಗುರು 1000 ಜನರನ್ನು ಸೃಷ್ಟಿ ಮಾಡಲಿಲ್ಲ. ಅರ್ಥ ಆಗ್ತಾ ಹೇಳೋದು? ಗುರುವನ್ನು 1000 ಜನ ತನ್ನೊಳಗೆ ಸೃಷ್ಟಿ ಮಾಡಿಕೊಂಡ್ರು. ಇಷ್ಟೇ ವಿಚಾರ. ಅರ್ಥ ಆಯ್ತಲ್ವ? ಗುರು ಇಲ್ಲಿ 1000 ಜನರನ್ನು, 1000 ಭಕ್ತರನ್ನು, 1,00,000 ಭಕ್ತರನ್ನು ಸೃಷ್ಟಿ ಮಾಡಲಿಲ್ಲ. ಈ 1,00,000 ಭಕ್ತರು, 1000 ಭಕ್ತರು, ಒಂದು 10 ಜನ ಭಕ್ತರು ಆ ಗುರುವನ್ನು ತನ್ನ ಮನಸ್ಸಿನಲ್ಲಿ ಸೃಷ್ಟಿ ಮಾಡಿಕೊಂಡ್ರು. ಆದ ಕಾರಣ ಅವರು ಭಕ್ತರಾದರು, ಆದ ಕಾರಣ ಅವರು ಶಿಷ್ಯರಾದರು. ಸೂಕ್ಷ್ಮವಾದರೆ ಶಿಷ್ಯರು.
ಅರ್ಥ ಆಯ್ತಲ್ಲ? ಒಳ್ಳೇದಲ್ವಾ ಗುರುಗಳೇ ಅದು? ಯಾಕೆಂದ್ರೆ ಖಂಡಿತವಾಗಿ ಅದು ಕರ್ಮ ಕಳೆಯೋದಕ್ಕೆ ಯಾರೋ ಒಬ್ಬ ಶಿಷ್ಯನಿಗೆ ನಿಮ್ಮಂಥ ಜ್ಞಾನಿಗಳು, ನಿಮ್ಮಂಥ ಗುರುಗಳು ಒಬ್ಬ ಶಿಷ್ಯನ ಕರ್ಮ ಕಳೆಯೋ ಬದಲು ಈಗ ಸಾವಿರಾರು ಜನ ಅವ್ರ ಮನಸ್ಸಿನಲ್ಲಿ ಒಬ್ಬ ಗುರು ಬೇಕು ಅಂತ ಬರೋದೇ ಅವ್ರಿಗೆ ಗೊತ್ತಿಲ್ಲದೆ ರೀತಿನೇ ತಮ್ಮ ಕರ್ಮನ ಕಳೆಯೋದಕ್ಕೆ ಒಬ್ಬ ಗುರುನ ಹುಡುಕ್ತಾ ಇರ್ತಾರೆ. ಆ ಥರದವ್ರು ನಿಮ್ಮಂಥ ಗುರುಗಳ ಹತ್ರ ಬಂದಾಗ ಅವರ ಕರ್ಮಗಳೆಲ್ಲನೂ ನೀವು ಪೂರ್ತಿಯಾಗಿ ಕಳೆಯೋಕ್ಕಾಗಲಿಲ್ಲ ಅಂದರೂ ಆ ಕಳೆಯೋದಕ್ಕೆ ಒಂದು ಮಾರ್ಗದರ್ಶನ, ಒಂದು ಮಾರ್ಗ ಅವ್ರು ಕೊಡ್ತೀರಿ, ಅವ್ರನ್ನ ಪರಿವರ್ತನೆ ಮಾಡ್ತೀರಿ. ಅದು ಒಳ್ಳೆಯದು ಅಂತ ನಾನು ಭಾವನೆ. ಖಂಡಿತವಾಗಿ ಹೇಳುದಲ್ವಾ, ನನ್ನಿಂದ ಈ ಪ್ರಪಂಚಕ್ಕೆ ಒಳ್ಳೇದಾಗಬೇಕು ಅಂತ ಇದ್ದರೆ, ಅರ್ಥ ಆಯ್ತಾ? ಈಗ ಏನೋ ಹೇಳಿದ್ದಿ ಜ್ಞಾನಿಗಳು ಹಾಗೆ ಹೀಗೆ ಅಂತೇಳಿ, ಇದೆಲ್ಲ ನಾನು ಒಪ್ಪುವುದಿಲ್ಲ. ನಾನು ಸಾಮಾನ್ಯರಲ್ಲಿ ಅತಿ ಸಾಮಾನ್ಯವಾದ ಮನುಷ್ಯ, ಅರ್ಥ ಆಯ್ತಲ್ವಾ? ಈ ಪ್ರಪಂಚದ ಅಷ್ಟು ದೊಡ್ಡ ಜ್ಞಾನ ಎಲ್ಲ ನನಗೆ ಗೊತ್ತಿಲ್ಲ, ಅರ್ಥ ಆಯ್ತಾ? ವೇದ, ಸಂಸ್ಕೃತ, ಆ ಅಧ್ಯಯನ, ಈ ಅಧ್ಯಯನ, ಆ ರಿಸರ್ಚ್, ಈ ರಿಸರ್ಚ್, ಆ ಯೂನಿವರ್ಸಿಟಿ ಏನೆಲ್ಲ ಇದೆ ಅಲ್ವಾ ಪ್ರಪಂಚದಲ್ಲಿ ಜ್ಞಾನದ ಬಗ್ಗೆ, ಇದೆಲ್ಲ ಯಾವುದು ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋದು ಒಂದೇ, ಗುರುವಿನ ಸೇವೆ. ಆ ಗುರುವಿನ ಸೇವೆಯಲ್ಲಿ ನಮಗೆ ತಿಳಿದಂಥ ವಿಚಾರವನ್ನು ನಾವು ಹೇಳುತ್ತಾ ಹೋಗ್ತೇವೆ. ಕೇಳಿದವರು ಇದಕ್ಕೆ ಬೇಕಾದ ರೀತಿ ನೀತಿ ಸ್ಥಿತಿಯನ್ನು ಕೊಡ್ತಾರೆ, ಅರ್ಥ ಆಗ್ತದ? ನಮಗೆ ಇದರಲ್ಲಿ ಆಗಲಿಕ್ಕೆ ಹೋಗ್ಲಿಕ್ಕೆ ಏನಿಲ್ಲ ಈ ವಿಷಯದಲ್ಲಿ, ಅರ್ಥ ಆಗ್ತದ? ಈಗ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಅರ್ಥ ಆಯ್ತಾ? ಆಗ ಹೇಳಿದ್ರಿ ನೀವು, ಜ್ಞಾನಿಗಳು ನಿಮ್ಮಂಥವರ ಮಾರ್ಗದರ್ಶನ ಬಹಳ ಮುಖ್ಯ. ಗುರು ಒಂದು ಕರ್ಮವನ್ನು ಕಳೀಲಿಕ್ಕೆ ಒಂದು ಮಾರ್ಗವನ್ನು ಮಾಡಿಕೊಡ್ಬೋದು ಅಲ್ವಾ? ನಾನೊಂದು ಗುರುವಿನ ಮಾತು ಕೇಳಿದ ಕಾರಣದ ನಾನು ಹೀಗೆ ಆದೆ. ಒಂದು ಗುರುವಿನ ಸೇವೆಯನ್ನು ಮಾಡಿದ ಕಾರಣದ ನಾನು ಹೀಗೆ ಆದೆ ಎಂಬ ಸತ್ಯ ನನಗೆ ಅರಿವಿದೆ. ಈ ಸತ್ಯ ಇದು. ಆ ಗುರುವಿನ ಮಾತನ್ನು ಸರಿಯಾಗಿ ಶರಣಾಗತಿಯಿಂದ ಕೇಳಿದರೆ ಏನಾಗ್ತದೆ ಅಂತ ಹೇಳಿದರೆ ಆ ಗುರುವೇ ಆಗ್ತದೆ, ಬೇರೆ ಏನಾಗುವುದಿಲ್ಲ. ಗುರು ಹೇಳ್ತಾರೆ, ಅರ್ಥ ಆಯ್ತಲ್ಲ? ಗುರುವಿನ ಹತ್ರ ಸುಳ್ಳು ಹೇಳಿದ್ರು ಆ ಸುಳ್ಳನ್ನು ಸ್ವೀಕಾರ ಮಾಡಿಕೊಂಡು ಓ ಸರಿ 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 ಅಂತೇಳಿ ಆ ಅವರದೇ ಶೈಲಿಯಲ್ಲಿ ಅವರಿಗೊಂದು ದಾರಿಯನ್ನು ಹೇಳಿಕೊಡ್ತಾರೆ. ಈ ದಾರಿಯಲ್ಲಿ ಹೋಗು, ಈ ದಾರಿಯಲ್ಲಿ ಹೋಗು ಅಂತ ಅವರವರ ಶೈಲಿಯಲ್ಲೇ ಒಂದು ಉತ್ತರವನ್ನು ಹೇಳ್ತಾರೆ. ಈಗ ಬಂದ ಭಕ್ತ ಬಿಸ್ನೆಸ್ ಮ್ಯಾನ್ ಆಗಿದ್ದರೆ ಆ ಬಿಸ್ನೆಸ್ನ ಶೈಲಿಯಲ್ಲೇ ಒಂದು ಉತ್ತರ ಹೇಳ್ತಾರೆ, ಅರ್ಥ ಆಯ್ತಲ್ಲ? ಒಂದು ಬಂದ ಭಕ್ತ ಒಳ್ಳೆ ಸಂಸಾರಕ್ಕೆ ಸೇರಿದರೆ ಆ ಸಂಸಾರಕ್ಕೆ ಸೇರಿದ ರೀತಿಯಲ್ಲೇ ಉತ್ತರವನ್ನು ಹೇಳ್ತಾರೆ, ಅರ್ಥ ಆಯ್ತಾ? ಒಂದು ಭಕ್ತ ದೈವಿಕಕ್ಕೆ ಸೇರಿದರೆ, ಭಕ್ತಿ ಮಾರ್ಗಕ್ಕೆ ಸೇರಿದರೆ, ಆಧ್ಯಾತ್ಮಿಕದಲ್ಲಿದ್ದರೆ ಅದಕ್ಕೆ ಸಂಬಂಧಪಟ್ಟ ಒಂದು ಉತ್ತರವನ್ನು ಹೇಳ್ತಾರೆ, ಅರ್ಥ ಆಗ್ತದೆ? ಅದನ್ನು ಅನುಸರಿಸಬೇಕು ಜೀವನದಲ್ಲಿ. ಅದು ಆಗುವುದಿಲ್ಲಲ್ಲ. ಅದು ಆಗುವುದಿಲ್ಲ ಅಂದರೆ ಕಾರಣ ಉಂಟು ಪ್ರಪಂಚದಲ್ಲಿ. ಇವತ್ತಿನ ಈ ಕಾಲದಲ್ಲಿ ಎಲ್ಲವೂ ಗೊಂದಲವೇ ಅಂತ ಹೇಳೋದು, ಅರ್ಥ ಆಗ್ತದೆ ಹೇಳೋದು? ಏನಾದರೂ ಬೇಕು ಅಂತಂದರೆ ಗೂಗಲಲ್ಲಿ ಹುಡುಕಿದ್ರು, ಏನಾದರೂ ಬೇಕು ಅಂದರೆ ಫೋನಲ್ಲಿ ಸರ್ಚ್ ಮಾಡಿದ್ರು. ಫೋನಲ್ಲಿ ಸರ್ಚ್ ಮಾಡುವ 1000 ಗುರುಗಳು ಅಲ್ವಾ? ಯಾರ ಜ್ಞಾನವನ್ನು ತಪ್ಪು ಹೇಳ್ತಾ ಇಲ್ಲ ಇಲ್ಲಿ. ತಿಳ್ಕೊಳ್ಳೋನ ವಿಚಾರ ತಪ್ಪು ಆಗುವ ಸಮಯದಲ್ಲಿ ಎಲ್ಲವೂ ತಪ್ಪಾಗ್ತದೆ ಅಂತ ಹೇಳೋದು, ಅರ್ಥ ಆಗ್ತದೆ? ಇಲ್ಲೊಂದು ಗುರುಗಳ ಹತ್ರ ಒಂದು ಮಾತನ್ನು ಕೇಳಿದರು, ಏನು ಮಾಡಬೇಕು ಅಂತ ಕೇಳಿದರು. ಆ ಪಕ್ಕದಲ್ಲಿ ಇನ್ನೊಬ್ಬನ ಹತ್ರ ಹೋಗಿ ಅಲ್ಲೊಬ್ಬರು ಗುರುಗಳಿದ್ದಾರೆ, ಅಲ್ಲಿಗೆ ಹೋಗುವಂತ ಅಲ್ಲಿಗೆ ಹೋದರು, ಅರ್ಥ ಆಯ್ತಲ್ವ? ಈ ಗುರುಗಳಿಂದ ಆ ಗುರುಗಳೇ ಶ್ರೇಷ್ಠ, ಅರ್ಥ ಆಯ್ತಲ್ವ? ಆಗ ಇನ್ನೊಬ್ಬ ಬರ್ತಾನೆ, ಅಲ್ಲಿ ಒಬ್ಬರು ಜ್ಯೋತಿಷ್ಯರಿದ್ದರಂತೆ, ಫಸ್ಟ್ ಕ್ಲಾಸ್ ಜ್ಯೋತಿಷ್ಯ ಹೇಳ್ತಾರಂತೆ, ಅಲ್ಲಿಗೆ ಹೋಯಿತು, ಅಲ್ಲಿ ಕೇಳಿತು, ಅರ್ಥ ಆಯ್ತಲ್ವ? ಇನ್ನೊಂದು ಕಡೆ ಯಾರೊಬ್ಬರು ಪರಿಹಾರ ಮಾಡೋರು ಇದ್ದಾರಂತೆ, ಅಲ್ಲಿಗೆ ಹೋಯಿತು, ಅಲ್ಲಿ ಕೇಳಿತು. ಹೀಗೆ ಆಗುವ ಗುರುವಿನ ಮಾತನ್ನು ನೀವು ಹೇಗೆ ಪಾಲಿಸುವುದು? ನಿಮಗೆ ಎಲ್ಲಿಯುಂಟು ದೃಢತೆ? ಮನಸ್ಸು ಎಲ್ಲಿಯುಂಟು ನಿಮ್ಮಲ್ಲಿ ಸ್ಟ್ರಾಂಗ್? ಹೇಗೆ ನಿಮಗೆ ನಂಬಲಿಕ್ಕೆ ಆಗ್ತದೆ ಗುರುವನ್ನು? ಗುರುವನ್ನು ನಂಬಲಿಕ್ಕೆ ಸಾಧ್ಯವೇ ಇಲ್ಲ. ಗುರುವನ್ನು ನಂಬುವ ಭಕ್ತರು ಯಾರೂ ಇಲ್ಲ ಅಂತೇಳಿ ನನ್ನೊಂದು ವಾದ, ಅರ್ಥ ಆಯ್ತಾ? ಗುರುವನ್ನು ನಂಬುವ ಭಕ್ತರು ಯಾರೂ ಇಲ್ಲ ಅಂತೇಳಿ ನನ್ನ ಒಂದು ವೈಯಕ್ತಿಕವಾದ ವಾದ. ಗುರುವಿನ ಸ್ಥಾನದಲ್ಲಿ ಕುತ್ಕೊಂಡು ನೀವು ಆ ರೀತಿ ಹೇಳ್ತೀರಿ. ನೀವು ಆವಾಗಲೇ ಹೇಳಿದ್ರಿ, ನಾನು ಸಿದ್ಧಿನೂ ಅಲ್ಲ ಜ್ಞಾನಿನೂ ಅಲ್ಲ, ನಾನು ಅದನ್ನು ತಗೊಳ್ಳೋದು ಇಲ್ಲ ಅಂತಂದ್ರಿ. ಆದರೆ ಒಬ್ಬರು ಗುರುವಾಗಿ ಯಾರನ್ನು ನಾನು ಜ್ಞಾನಿ ಅದನ್ನು ಹೇಳಲ್ಲ. ಆದರೆ ಆ ಗುರುವಿನ ಹತ್ರ ನನ್ನಂಥ ಭಕ್ತರು ಶಿಷ್ಯಂದಿರು ಆ ಗುರುವಿನ ಹತ್ರ ಬಂದು ಆ ಗುರು ನಮ್ಗೆ ಕೊಡೋ ಮಾರ್ಗದರ್ಶನ, ನಮ್ಮನ್ನು ನಮ್ಮ ಜೀವನದಲ್ಲಿ ಒಂದು ಸರಿಯಾದ ರೀತಿಲಿ ನಾವು ಹೋಗೋದಕ್ಕೆ ನಮ್ಮನ್ನು ತಿದ್ದೋ ಒಂದು ರೀತಿ,
ನಮ್ಮ ಕರ್ಮಗಳನ್ನ ಕಳೆಯೋದಕ್ಕೆ ಆ ಗುರು ಕೊಡೋ ಮಾರ್ಗದರ್ಶನವನ್ನು ನಾನು ಅನುಭವಿಸಿ ಅದನ್ನು ಒಬ್ಬರು ಗುರು ಆದವ್ರು, ನೀವು ಜ್ಞಾನಿಗಳು, ಸಿದ್ಧಿ ಪಡೆದಿರೋರು ಅಂತ ನನ್ನ ಅನುಭವಕ್ಕೆ ಬಂದಿದೆ ಗುರುಗಳು. ಖಂಡಿತ ಅದು ನಿಮ್ಮ ಅನುಭವ ದೇವರೇ, ಅದು ನಿಮ್ಮ ಅನುಭವ, ನಿಮಗೆ ಸ್ವಂತ, ಎಲ್ಲರಿಗೂ ಸ್ವಂತವಾಗಬೇಕಾಗಿಲ್ಲ. ಇದು ಅರ್ಥ ಮಾಡಿಕೊಳ್ಬೇಕು ಸ್ವಲ್ಪ ಸೂಕ್ಷ್ಮವಾಗಿ. ಅರ್ಥ ಆಯ್ತಲ್ಲ? ಅದು ನಿಮ್ಮ ಅನುಭವ, ಅದು ನಿಮಗೆ ಸ್ವಂತ. ಪಕ್ಕದಲ್ಲಿದ್ದವರಿಗೆ ಅನುಭವ ಬೇರೆ ರೀತಿಯಾಗಿರ್ಬೋದು. ಅರ್ಥ ಆಯ್ತಲ್ಲ? ವಿಡಿಯೋ ಮಾಡೋರಿಗೆ ಅನುಭವ ಇನ್ನೊಂದು ರೀತಿಯಲ್ಲಿ ಆಗಿರ್ಬೋದು. ಅರ್ಥ ಆಯ್ತಲ್ಲ? ಹೊರಗೆ ಸೇವೆ ಮಾಡೋ ಶಿಷ್ಯಂದರಿಗೆ ಇನ್ನೊಂದು ರೀತಿಯಲ್ಲಿ ಅನುಭವ ಆಗಿರ್ಬೋದು. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅನುಭವ ಆಗಿರ್ಬೋದು. ಇದು ಅವರ ಮನಸ್ಸಿನ ಸ್ಥಿತಿಗೋ ಕರ್ಮದ ಸ್ಥಿತಿಗೋ ಅನುಭವ ಆಗುವುದು, ಅವರವರ ಜ್ಞಾನದ ಸ್ಥಿತಿಗೆ. ಅರ್ಥ ಆಯ್ತಲ್ವ? ಆ ಕರ್ಮದಲ್ಲಿ ಜ್ಞಾನ ಇದೆ, ಆ ಮನಸ್ಸಿನಲ್ಲಿ ಜ್ಞಾನ ಇದೆ, ಆ ಜ್ಞಾನದ ಸ್ಥಿತಿಗೆ ಅನುಭವ ಆಗೋದು. ಅರ್ಥ ಆಯ್ತಾ? ಒಂದು ವಿಷಯ ಇಲ್ಲಿ ಹೇಳಲಿಕ್ಕೆ ಬಂದದೆಂತ ಅಂತ ಹೇಳಿದರೆ, ಗುರು ಹೇಳ್ತಾರೆ ಏನು ಮಾಡಬೇಡ, ಸುಮ್ಮನೆ ಕೂತ್ಕೊಳ್ಳ ಅಂತೆ. ಆ ಗುರು ಹೇಳಿದರೆ ಏನು ಮಾಡಬೇಡ, ಸುಮ್ಮನೆ ಕೂತ್ಕೊ, ಒಳ್ಳೇದಾಗ್ತದೆ. ಗುರು ಹೇಳಿದ್ದಾರೆ ಸಮಯ ಬರೋ ಒಳ್ಳೇದಾಗ್ತದೆ, ಒಳ್ಳೇದಾಗ್ತದಪ್ಪ ನಿಂಗೆ, ಅಲ್ಲೇ ನಿಲ್ಲಬೇಕು. ಗುರು ಹೇಳಿದ್ದಾರೆ ಒಳ್ಳೇದಾಗ್ತದೆ, ಸಮಯ ಬರೋ ಒಳ್ಳೇದಾಗ್ತದೆ. ಅರ್ಥ ಆಯ್ತಲ್ವ? ಏನೋ ಒಂದು ಹೇಳ್ತಾರೆ ಬಂದ ಭಕ್ತರಿಗೆ, ಆ ಗುರುವಿನ ಮಾತಿನಲ್ಲಿ ಅಲ್ಲೇ ನಿಲ್ಲಬೇಕು. ಆದರೆ ಅಲ್ಲಿ ನಿಲ್ಲುವುದಿಲ್ಲಲ್ಲ. ಇದು ಈ ಪ್ರಪಂಚ ವಿಪರೀತ ಮಾಯ ಉಂಟಲ್ಲ, ಕಲರ್ಫುಲ್ ಉಂಟಲ್ವ. ಹಾಂ, ಈಗ ಎಲ್ಲ ನೋಡೋದು ಪವರ್ ಅನ್ನಲ್ವಾ? ಸತ್ಯವನ್ನು ಯಾರು ನೋಡ್ತಾರೆ? ಈಗ ಪವರ್. ಅರ್ಥ ಆಯ್ತಲ್ವ? ಎಲ್ಲ ಪವರ್. ಈಗ ಈ ಕಡೆಯಿಂದ ಹೋದರೆ ಆ ಕಡೆಯಿಂದ ಬರಬೇಕು, ಈ ಕಡೆಯಿಂದ ಕಾಸು ಕೊಟ್ಟರೆ ಆ ಕಡೆಯಿಂದ ವಸ್ತು ಬರಬೇಕು. ಇಲ್ಲಿ ಗುರುಗಳಿಗೆ ಕಾಣಿಕೆ ಕೊಟ್ಟರೆ ಮನೆಗೆ ಹೋಗಿ ಮುಟ್ಟುವಾಗ ಕೆಲಸ ಆಗಬೇಕು ಅಲ್ವಾ? ಈಗಿನ ಟ್ರೆಂಡ್, ಸ್ಪೆಷಲ್ ವೇ ಸರ್ವಿಸ್ ಈ ರೀತಿ ಆಗ್ತಾ ಉಂಟಲ್ವಾ? ಹಾಂ, ಅರ್ಥ ಆಗ್ತದೆ ಹೇಳೋದು? ಒಂದು ನಿಜವಾಗಿ ಒಂದು ಗುರುವಿನ ಸೇವೆ ಮಾಡಲಿಕ್ಕೆ ಸಾಧ್ಯವಾ? ಅಲ್ಲ, ಒಂದು ಗುರುವಿನ ಮನಸ್ಸನ್ನು ಗೆಲ್ಲಲಿಕ್ಕೆ ಸಾಧ್ಯವಾ? ನಾನು ಕೇಳೋದು, ಗುರು ಕರುಣೆ ತೋರಿಸಿದರೆ ಮಾತ್ರ ನಿಮಗೆ ಏನಾದರೂ ಪಡ್ಕೊಳ್ಳಿಕ್ಕೆ ಸಾಧ್ಯ. ಗುರುವಿನ ಮನಸ್ಥಿತಿಯಲ್ಲಿ ಹೇಳ್ತಾರೆ ಅಂತ ಒಂದು ಭಕ್ತರಿಲ್ಲ ಅಂತ, ಅಂತ ಒಂದು ಶಿಷ್ಯರಿಲ್ಲ ಅಂತ. ಖಂಡಿತವಾಗಿ ಇವತ್ತಿನವರೆಗೂ ನನ್ನ ಒಂದು ಈ ಸ್ಥಿತಿಯಲ್ಲಿ ನಾನು ನೋಡಲಿಲ್ಲ, ಅಂಥ ಒಂದು ಭಕ್ತರನ್ನು ನೋಡಲಿಲ್ಲ, ಅಂಥ ಒಂದು ಶಿಷ್ಯಂದರನ್ನು ನೋಡಲಿಲ್ಲ. ಎಲ್ಲ ಕಲ್ಮಶವೇ, ಒಳಗಿಂದ ಒಳಗೆ ಬೇರೆ 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 ಸ್ಕ್ರೀನ್ ಪ್ಲೇಗಳು. ಅರ್ಥ ಆಯ್ತಾ? ಎದುರಿಂದೆಲ್ಲ ನಮಸ್ಕಾರ, ಎದುರಿಂದೆಲ್ಲ ಶರಣಾಗತಿ, ಎದುರಿಂದೆಲ್ಲವೂ ಇದೆ. ಅರ್ಥ ಆಯ್ತಲ್ಲ? ಆದರೆ ಒಳಗಿಂದ ಒಳಗೆ ಅವರವರ ವೈಯಕ್ತಿಕ, ಅವರವರ ಸ್ವಾರ್ಥ, ಎಲ್ಲರೂ ಮಾಡುವುದು. ಇದಕ್ಕೆ ಮನುಷ್ಯ ಜನ್ಮ ಅಂತ ಹೇಳೋದು. ಈ ಮನುಷ್ಯ ಜನ್ಮದ ಸಾರ್ಥಕತೆಯನ್ನೊಬ್ಬ ತಿಳಿತಾನೆ. ಈ ಪ್ರಪಂಚ ಕಾರಿ ಹುಗ್ದು ಯಾವುದು ಬೇಡ, ಎಲ್ಲರೂ ಕೈ ಬಿಟ್ಟಾಯಿತು, ಯಾವುದು ಇಲ್ಲ, ತನ್ನ ಮರಣದ ಅರಿವಾಯ್ತು ಅವನಿಗೆ. ಅರ್ಥ ಆಯ್ತಲ್ವ? ತನ್ನ ಮರಣದ ಅರಿವಾಯಿತು. ನೀನು ಜನ್ಮಕ್ಕೆ ಬರುವಾಗ ಏನೇನು ಪಡ್ಕೊಂಡು ಬಂದಿದ್ದಿ ಅದು ನೀನು ಮಾಡಲೇಬೇಕು, ಅದು ಅನುಭವಿಸಲೇಬೇಕು. ಆದರೆ ನಿನಗೊಂದು ಸತ್ಯ ಗೊತ್ತಿರ್ತದೆ, ನಾನು ಈ ಪ್ರಪಂಚ ಬಿಟ್ಟು ಹೋಗ್ತೇನೆ ಅಂತೇಳಿ. ಈ ಪ್ರಪಂಚ ಬಿಟ್ಟು ಹೋಗ್ತೇನೆ ಎಂಬ ಸತ್ಯ ನಿನಗೆ ಗೊತ್ತಿರುವಾಗ ಆ ಮರಣದ ಅಧ್ಯಯನವನ್ನು ನೀನು ಮಾಡ್ತೀಯ ಅಂತ ಹೇಳು. ಆ ಮರಣದ ಅಧ್ಯಯನವನ್ನು ಯಾವಾಗ ನೀನು ಮಾಡಲಿಕ್ಕೆ ಪ್ರಾರಂಭಿಸ್ತೀಯೋ ಆವಾಗ ನಿನಗೆ ಜೀವನದ ಸಾರ್ಥಕತೆ ಏನು ಅಂತೇಳಿ ಅರ್ಥ ಆಗೋದು. ಪ್ರತಿಯೊಬ್ಬರಿಗೆ ಹೇಳೋದು, ಈಗ ನೀವು ಒಂದು ಕನ್ನಡಿಯ ಮುಂದೆ ಹೋಗಿ ನಿಲ್ತೀರಿ, ನಿಮ್ಮ ದೇಹವೇ ಅಲ್ಲ ಅದು. ಸರಿಯಾಗಿ ಆಲೋಚನೆ ಮಾಡಿ ನೋಡಿ. ಸ್ವಲ್ಪ ಸಮಯ ಹೋದರೆ ಆ ದೇಹವೇ ಇರಲಿಕ್ಕಿಲ್ಲ ಪ್ರಪಂಚದಲ್ಲಿ, ಆ ರೂಪವೇ ಇರಲಿಕ್ಕಿಲ್ಲ. ಮಾಯೆ ಅಲ್ವಾ? ಇದೇ ಸತ್ಯ. ಆ ಕನ್ನಡಲ್ಲಿ ಇರುವುದು ಹೇಗೆ ಮಾಯೆಯೋ ಹಾಗೆ ಎಲ್ಲವೂ ಮಾಯೆ. ಅರ್ಥ ಆಯ್ತಲ್ವ? 100% ಸತ್ಯವಾದ ವಿಚಾರ ಇದು. ಆಗ ನಾವು ತಿಳಿಬೇಕು, ನಾವು ಸಾಯ್ತೇವೆ, ಅವರು ಸಾಯ್ತಾರೆ, ಎಲ್ಲರೂ ಸಾಯ್ತಾರೆ. ಇರುವಷ್ಟು ದಿನ ಪ್ರೀತಿಯನ್ನು ಹಂಚಿಕೊಂಡು ಸಂತೋಷದಿಂದ, ದ್ವೇಷ ಇಲ್ಲದೆ, ಒಗ್ಗಟ್ಟಿನಿಂದ ಜೀವನವನ್ನು ಮಾಡುವ. ಈ ಕ್ಷಣ ನನ್ನದು, ಮರಣ ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ. ಇಲ್ಲಿದು ಉಪದೇಶ ಅಂದರೆ ಇದುವೇ. ವರ್ತಮಾನ ಕಾಲದಲ್ಲಿ ಬದುಕು, ಈ ಕ್ಷಣ ನಿನ್ನದು, ಇದು ನಿನ್ನ ಕೈಯಲ್ಲಿ ಉಂಟು. ನೀನು ಹೇಗೆ ಉಪಯೋಗಿಸ್ಕೊಳ್ಬೇಕು ಆಗ ಉಪಯೋಗಿಸು. ಮುಂದಿನ ಕ್ಷಣ ನಿನ್ನದಲ್ಲ. ಇಲ್ಲಿಗೆ ಬರೋ ಎಲ್ಲ ಭಕ್ತರಿಗೆ ಹೇಳೋ ವಿಷಯ ಇಷ್ಟೇ, ಈ ಕ್ಷಣ ನಿನ್ನದಪ್ಪ, ಸಂತೋಷವಾಗಿರು, ಇದೇ ನಿನಗೆ ಉತ್ತರ. ಇಷ್ಟು ದೂರ ಬರಬೇಡಿ ಅಂತ ಹೇಳೋದು ನಾನು. ಇಷ್ಟು ದೂರ ಬಂದ ಪ್ರಯೋಜನವಿಲ್ಲ ಅಂತ ಹೇಳೋದು. ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟು ಬಿಡಿ ಅಂತ ಹೇಳೋದು, ನಮ್ಮ ಶಿವಾಯ ಅಂತೇಳಿ. ಇಷ್ಟು ದೂರ ಬಂದು ಏನು ಪ್ರಯೋಜನ? ಏನೋ ಪ್ರಯೋಜನ ಉಂಟಾ?
ಕೇಳೋದು. ಯಾರಾದರೂ ಒಬ್ರು ಬದಲಾಗ್ತಾರ? ಆ ಮನುಷ್ಯ ಜನ್ಮ ಅಂತಲೇ ಒಂದಿದೆ ಅಲ್ಲ, ಆಸೆಯಿಂದ ತಾನೇ ಬಂದದ್ದು ಇದು. ಆ ಆಸೆಗೆ ತಕ್ಕವಾಗಿದ್ದಾನೆ ಮನಸ್ಸು ಓಡ್ತಾ ಇರೋದು. ಆ ಮನಸ್ಸು ಯಾವುದನ್ನು ಕಲ್ಪನೆ ಮಾಡ್ತದೆ ಅದೇ ತಾನೇ ಕಾಣೋದು. ಸತ್ಯದರ್ಶನ ಕಾಣ್ತದ? ಆ ಸತ್ಯದರ್ಶನ ಕಂಡವನು ಹೇಗಿರ್ತಾನೆ? ಆ ಸತ್ಯವನ್ನು ತಿಳಿದವನು ಯಾವ ರೀತಿ ಇರ್ತಾನೆ? ಇದೆಲ್ಲ ಅನುಭವಿಸುವಂಥ ವಿಚಾರ ಇದು. ಇದು ಮಾತಾಡಲಿಕ್ಕೆ ತುಂಬ ಸುಲಭ, ಬಂದದನ್ನು ಮಾತಾಡೋದು ಅಷ್ಟೇ ಅಲ್ವಾ? ಏನು ಬರ್ತದೆ ಅದನ್ನು ಮಾತಾಡೋದು, ಶಿವನಿಚ್ಛೆ. ಕಾಲ ಏನು ಉತ್ತರ ಕೊಡ್ತದೆ ಅದನ್ನು ಮಾತಾಡೋದು, ಏನಾಗ್ತದೆ ಅದು ಹೋಗ್ತದೆ, ಆಗೋದು ಆಗ್ತದೆ. ಹಾಗಾದ್ರೆ ಕ್ಷಣದ ಜೊತೆ ಬದುಕಬೇಕಾದ್ರೆ ಆಯಾ ಸಂದರ್ಭದಲ್ಲಿ ಏನು ಬರುತ್ತೋ, ಏನು ಅನುಭವಿಸುತ್ತೋ ಆಗುತ್ತೋ ಅದು ಅನುಭವಿಸಿ ಖುಷಿಯಿಂದ ಬದುಕಬೇಕು ಅಂತ ನೀವು ಹೇಳ್ತೀರಾ? ಖಂಡಿತವಾಗಿಯಪ್ಪ, ಸತ್ಯ ಹೇಳ್ತೇನೆ ನಾನು. ಈ ಕ್ಷಣ ಎಂಬುದು ಭಾಳ ಇಂಪಾರ್ಟೆಂಟ್ ಅಂತ ಹೇಳೋದು. ಆ ಕ್ಷಣದಲ್ಲಿ ಏನಾಗ್ತದೆ ನೀವು ಸ್ವೀಕರಿಸಿ, ಅರ್ಥ ಆಯ್ತಾ ಅಲ್ವಾ? ಆ ಕ್ಷಣದಲ್ಲಿ ಏನು ಬರ್ತದೆ ನೀವು ಸ್ವೀಕರಿಸಿ ಅಂತ ಹೇಳೋದು. ಆ ಸ್ವೀಕರಿಸುವಾಗ ಅದರ ದೈವಿಕ ಸ್ಥಿತಿಯಲ್ಲಿ ಸ್ವೀಕರಿಸಿ ಅಂತ ಹೇಳೋದು. ಆ ಕ್ಷಣದಲ್ಲಿ ಬರ್ತದೆ, ಒಳ್ಳೆಯದು ಬರ್ತದೆ, ಕೆಟ್ಟದ್ದು ಬರ್ತದೆ, ಎರಡೂ ಬರ್ತದೆ. ಅದನ್ನು ನೀವು ದೈವಿಕ ಸ್ಥಿತಿಯಲ್ಲಿ ಸ್ವೀಕರಿಸಿ ಅಂತ ಹೇಳೋದು. ಪ್ರತಿಯೊಂದು ವಿಚಾರನೂ ದೈವಿಕ ಸ್ಥಿತಿಯಲ್ಲಿ ಆ ಶಿವನಾಮ ಸ್ಮರಣೆಯನ್ನು ಹೇಳುತ್ತಾ ಆ ಸಮಯವನ್ನು ಸ್ವೀಕರಿಸಿ ನೀವು. ಆನಂದ ತಾನಾಗೆ ಬರ್ತದೆ. ಅರ್ಥ ಆಯ್ತಲ್ವ? ಆತ್ಮ ತೃಪ್ತಿ ಆಗ್ತದೆ. ಆತ್ಮಕ್ಕೆ ತೃಪ್ತಿ ಇಲ್ಲದೆ ಜೀವನ ಮಾಡಬೇಡಿ. ಅರ್ಥ ಆಯ್ತಲ್ವ? ಆತ್ಮಕ್ಕೆ ತೃಪ್ತಿ ಇಲ್ಲದೆ ಮಾಡುವ ಜೀವನವೇ ಆತ್ಮಕ್ಕೆ ಮಾಡುವ ಹತ್ಯೆ, ಆತ್ಮಹತ್ಯೆ. ಆತ್ಮವನ್ನು ನಾವು ಕೊಲ್ತೇವೆ, ಸುಸೈಡ್ ಮಾಡೋದಲ್ಲ, ಆತ್ಮಹತ್ಯೆ. ಅರ್ಥ ಆಯ್ತಲ್ವ? ಆತ್ಮಕ್ಕೆ ಮಾಡೋ ದ್ರೋಹ, ನಾವು ಮಾಡೋ ದ್ರೋಹ, ಅದು ಆತ್ಮಹತ್ಯೆ. ಅರ್ಥ ಆಯ್ತಲ್ವ? ಹಾಗೆ ಅದೆಷ್ಟೋ ಜನ್ಮದ ವಿಚಾರಗಳು ಉಂಟಲ್ವ ಅನುಭವಿಸ್ಲಿಕ್ಕೆ. ಅನುಭವಿಸಿ ಆಗಬೇಕು, ಬೇರೆ ದಾರಿ ಇಲ್ಲ. ಯಾರು ಎಲ್ಲಿಗೆ ಬಂದು ಸೇರಬೇಕು, ಯಾರು ಎಲ್ಲಿಗೆ ಹೋಗಿ ಸೇರಬೇಕು, ಎಲ್ಲ ರಿಜಿಸ್ಟರ್ ಆಗಿದೆ. ಯಾರು ಎಲ್ಲಿ ಹುಟ್ಟಬೇಕು, ಎಲ್ಲಿ ಸಾಯಬೇಕು ಅಲ್ವಾ? ಇದರ ನಡುವಲ್ಲಿ ಬರುವ ಜೀವನ ಕೂಡ ರಿಜಿಸ್ಟರ್ ಆಗಿದೆ ಅಂತ. ಯಾರು 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 ಯಾರಿಗೆ ಯಾರಿಗೆ ಕೊನೆಗೆ ಅಲ್ವಾ? ಈಗ ನಿಮಗೆ ವಯಸ್ಸೆಷ್ಟಾಯಿತು? 45 ಆಯಿತು. 45. ನಿಮಗೆಷ್ಟು? 45 ವಯಸ್ಸು. ಈ 45 ವರ್ಷದಲ್ಲಿ ನೀವು ಎಷ್ಟು ಜನರನ್ನು ನೋಡಿರ್ಬೋದು? ಯಾರು ನಿಮ್ಮವರು? ಆಯಾ ಕ್ಷಣಕ್ಕೆ ನಿಮ್ಮವರು. ಇದು ಸತ್ಯ. ಇದು ಆಯಾ ಕ್ಷಣಕ್ಕೆ ನಿಮ್ಮವರು ಎಲ್ಲರೂ. ನಿಮ್ಮ ಕರ್ಮಕ್ಕೆ ಸಂಬಂಧಪಟ್ಟು ಬಂದವರು ನಿಮ್ಮ ಹೆಂಡತಿ, ಗೊತ್ತಾಯ್ತಲ್ಲ, ನಿಮ್ಮ ಮಕ್ಕಳು. ಅದರಲ್ಲಿ ಋಣಕ್ಕೆ ಸಂಬಂಧಪಟ್ಟಿದ್ದರೆ ಬಂದ ಹೆಂಡತಿ ಹೋಗ್ತದೆ, ಆ ಮಕ್ಕಳು ಹೋಗ್ತದೆ. ಅರ್ಥ ಆಯ್ತಲ್ವ ವಿಷಯ ಹೇಳುದು ನಾನು? ಅಷ್ಟು ಸುಲಭ ಇಲ್ಲ. ಅದು ಎಷ್ಟು ಸಮಯ ಇರಬೇಕು ಅಷ್ಟು ಸಮಯ ಇರುತ್ತೆ, ಮತ್ತೆ ಹೋಗ್ತದೆ ಅಂತ ಹೇಳೋದು. ಇದೆಲ್ಲದರಲ್ಲಿಯೂ ಸಂಬಂಧಪಟ್ಟದ್ದು. ಗುರುವಿನಲ್ಲಿ ಮಾತ್ರ ಮಾತಾಡ್ತಲ್ಲ. ಗುರು ಇರುವುದು ಈ ಪ್ರಪಂಚದಲ್ಲಿ, ಗುರು ಇರುವುದು ಈ ಪ್ರಪಂಚದಲ್ಲಿ, ಸಮಾಜದ ನಡುವಿನಲ್ಲಿ ಅಲ್ವಾ? ಈ ಭೌತಿಕ ಪ್ರಪಂಚದಲ್ಲಿ ಇರುತ್ತಾನೆ ಗುರು. ಈ ಭೌತಿಕ ಪ್ರಪಂಚದಿಂದ ಆ ಪ್ರಪಂಚಕ್ಕೆ ಕರ್ಕೊಂಡು ಹೋಗುದಾನೆ ಗುರು. ಆಗ ಈ ಪ್ರಪಂಚಕ್ಕೂ ಕಾಲಿಡಬೇಕಲ್ಲ. ಆ ಪ್ರಪಂಚಕ್ಕೆ ಹೋಗಬೇಕು ಅಂತಾರೆ. ಆದರೆ ಈ ಪ್ರಪಂಚದಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ಈ ಪ್ರಪಂಚಕ್ಕೂ ಕಾಲಿಡಬೇಕಲ್ಲ. ಈ ಪ್ರಪಂಚಕ್ಕೆ ಕಾಲಿಟ್ಟು ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕು ಆ ಪ್ರಪಂಚಕ್ಕೆ. ಆಗ ಈ ಪ್ರಪಂಚದ ಜ್ಞಾನವೂ ಬೇಕಲ್ಲ ಅಂತ ಹೇಳುದು ನಾನು. ಖಾಲಿ ಗುರು ಶಿಷ್ಯ ಅಂತ ಮಾತಾಡಿದ್ರೆ ಸಾಲದು. ಈ ಪ್ರಪಂಚದ ಜ್ಞಾನವೂ ಬೇಕು ಅಂತ ಹೇಳೋದು ಇಲ್ಲಿ. ಅರ್ಥ ಆಯ್ತಾ? ಜೀವನ ಮಾಡಬೇಕಾದ್ರೆ ಎರಡೂ ಕಡೆ ವಿಷಯಗಳು ಕೂಡ ಜೀವನದಲ್ಲಿ ಅಳವಡಿಸ್ಕೊಂಡಿರ್ಬೇಕು. ಖಂಡಿತವಾಗಿ. ಲೌಕಿಕದಲ್ಲಿ ಆಧ್ಯಾತ್ಮಿಕ ಇರುವುದು, ಭೌತಿಕದಲ್ಲಿ ಆಧ್ಯಾತ್ಮಿಕ ಇರುವುದು. ಭೌತಿಕ ಇಲ್ಲದ ಆಧ್ಯಾತ್ಮಿಕ ಎಲ್ಲಿಂದ? ಲೌಕಿಕ ಇಲ್ಲದ ಆಧ್ಯಾತ್ಮಿಕ ಎಲ್ಲಿಂದ? ಅಪ್ಪ ಅಮ್ಮ ಇಲ್ಲದ್ರೆ ಮಕ್ಕಳು ಎಲ್ಲಿಂದ? ಅಪ್ಪ ಅಮ್ಮ ತಾನೇ ಮುಖ್ಯ. ಅಪ್ಪ ಅಮ್ಮ ಅಂದ್ರೆ ಏನು? ಸೊ ಗಮನ ಎರಡು ಕಡೆ ಇರಬೇಕು ಅಂತ. ಖಂಡಿತವಾಗಿಯೂ. ಅಪ್ಪ ಅಮ್ಮ ಇದ್ದದಾನೆ ಒಂದು ಜ್ಞಾನಿ ಹುಟ್ಟಿ ಬರ್ತಾನೆ ಅಂತ ಹೇಳೋದು, ಒಂದು ಮಗು ಬರ್ತಾನೆ ಅಂತ ಹೇಳೋದು. ಅಪ್ಪ ಅಮ್ಮನ ಇಲ್ಲದ್ರೆ ಹೇಗೆ ಬರ್ತದೆ? ಕಥೆಯಲ್ಲಿ 1000 ಹೇಳ್ಬೋದು, ಪುರಾಣದಲ್ಲಿ 1000 ಹೇಳ್ಬೋದು, ಆದರೆ ಇದು ಸತ್ಯ ಅಲ್ಲ ಅಂತ ಹೇಳುದು ನಾನು. ಅರ್ಥ ಆಯ್ತಾ? ಅಷ್ಟು ಸುಲಭ ಇಲ್ಲ ಮನುಷ್ಯ ಜನ್ಮ ಅಂತ ಹೇಳಿದರೆ. ಅದೇ ಹೇಳಿದ್ದು ನಾನು, 45 ವರ್ಷ ಅಂತ ಹೇಳಿದ್ರೆ ಎಷ್ಟು ಜನರ ನೋಡಿದ್ರಿ? ಯಾರು ನಿಮ್ಮವರು? ಯಾರು 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 ಯಾರಿಗೆ 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 ಕೊನೆಗೆ? ನೀವೆಲ್ಲ ಮಾಡಿಟ್ಟದ್ದು ಯಾರಿಗೆ? ಯಾವುದು ನಿಮ್ಮದಲ್ಲ. ಈ ಪ್ರಪಂಚದಲ್ಲಿ ಯಾವುದು ನಿಮ್ಮದಲ್ಲ. ಮತ್ತೆ ಯಾವುದು ನಿಮ್ಮದು? ಸೊ ನಮ್ಮಲ್ಲಿರೋ ಆತ್ಮನೇ ನಮ್ದು ಅಂತ ಅಲ್ವಾ?
ಈಗ ಹೇಳ್ತೇವೆ ನಾನು ಮಾಡಿದ್ದು ಅಂತ. ಯಾರು ಮಾಡಿದ್ದು? ನೀನು ಮಾಡಿದಾದರೆ, ಈಗ ನಾನು ಮಾಡಿದ್ದು ಅಂತ ಹೇಳ್ತಾರಲ್ವ, ನೀನು ಮಾಡೋದಾದರೆ ನಿನ್ನ ಮರಣವನ್ನು ಯಾಕೆ ನಿನಗೆ ತಡೀಲಿಕ್ಕೆ ಆಗೋದಿಲ್ಲ? ನೀನು ಮಾಡೋದಾದ್ರೆ ನಿನಗೆ ಇಷ್ಟ ಬಂದಾಗ ಯಾಕೆ ಬದುಕಲಿಕ್ಕೆ ಆಗೋದಿಲ್ಲ? ನೀನು ಮಾಡೋದಾದರೆ ನಿನಗೆ ಇಷ್ಟ ಬಂದಾಗೆ ಬದುಕುವುದಲ್ಲ, ಇಷ್ಟ ಬಂದಾಗೆ ಜೀವನ ಮಾಡ್ಬೋದಲ್ಲ ಅಲ್ವಾ? ಬೇಕಾದಾಗ ಮಳೆ ಬರ್ಬೋದು, ಬೇಕಾದಾಗ ಅಮೇರಿಕಕ್ಕೆ ಹೋಗ್ಬೋದು, ಬೇಕಾದಾಗ ಲಂಡನಿಗೆ ಹೋಗ್ಬೋದು, ಬೇಕಾದಾಗ 10 ಜನರನ್ನು ಮದುವೆ ಆಗ್ಬೋದು ಅಲ್ವಾ? ಏನು ಬೇಕಾದ್ರೆ ಮಾಡ್ಬೋದಲ್ಲ ನಾನು ಮಾಡೋದು ಅಂತಿದ್ರೆ. ಆಗ ನಾನು ಮಾಡೋದಲ್ಲ, ನನ್ನನ್ನು ಮಾಡಿಸ್ತದಲ್ಲ, ಒಂದು ಕಂಟ್ರೋಲ್ ಉಂಟಲ್ಲ, ಅದು ಮಾಡಿಸ್ತದೆ. ಎಷ್ಟೇ ತಿಳಿದ ವ್ಯಕ್ತಿ ಆದರೂ ಸರಿ ಅಲ್ವಾ? ಎಷ್ಟೇ ತಿಳಿದ ವ್ಯಕ್ತಿ ಆದರೂ ಸರಿ ಅವ ಕಂಟ್ರೋಲಲ್ಲಿ ಸಿಗ್ತಾನೆ ಅಲ್ವಾ? ಆಗ ನಾನು ಮಾಡ್ತಾ ಇಲ್ಲಲ್ಲ ಯಾವುದು? ಈ ಸತ್ಯವನ್ನು ತಿಳಿದ ಸಂತೋಷ ಅಲ್ವಾ? ಈ ಸತ್ಯವನ್ನು ತಿಳಿಲಿಕ್ಕೆಲ್ಲ ಗುರು ಬೇಕಾದ್ದು. ನೀನಲ್ಲಪ್ಪ, ನೀನು ಅಲ್ಲವೇ ಅಲ್ಲ. ಅರ್ಥ ಆಯ್ತಲ್ಲ? ನೀನು ಏನು ಇಲ್ಲ, ನಾನು ಏನು ಇಲ್ಲ. ಇಲ್ಲಿ ಏನೋ ಒಂದು ನಡೀತಾ ಉಂಟು ಅಷ್ಟೇ, ನಡೀತದೆ. ಅರ್ಥ ಆಯ್ತಲ್ಲ? ಈ ಸಂತೋಷದಲ್ಲಿರೋದು, ಈ ಬ್ರಹ್ಮಾನಂದದಲ್ಲಿರೋದು ಗುರು. ಅರ್ಥ ಆಯ್ತಲ್ವ? ಈ ಸಚ್ಚಿದಾನಂದ ಸ್ಥಿತಿಯಲ್ಲಿರೋದು ಗುರು ಮತ್ತು ಶಿಷ್ಯ ಅಂದರೆ ಆ ರೀತಿ ಇರಬೇಕು. ಅರ್ಥ ಆಯ್ತಲ್ವ? ಆ ಬ್ರಹ್ಮಸ್ಥಿತಿಯಲ್ಲಿರೋದು ಅದು. ಅರ್ಥ ಆಯ್ತಲ್ವ? ಯಾವುದು ನಮ್ಮದಲ್ಲಪ್ಪ ಇದು ಅಂತೇಳಿ. ಇದು ನಮ್ಮದಲ್ಲ, ಖುಷಿ ಪಡು, ಸಂತೋಷ ಪಡು, ನಮ್ಮದಲ್ಲ ಇದು. ನಾವು ಯಾರಿಗೊಬ್ಬರಿಗೆ ಕೊಡ್ತಾ ಇದ್ದೇವೆ, ಸಂತೋಷ ಪಡು, ಖುಷಿ ಪಡು. ಅರ್ಥ ಆಯ್ತಲ್ವ? ನಾವು ಬಿಟ್ಟು ಹೋಗ್ತಾ ಇದ್ದೇವೆ, ನಮ್ಮದಲ್ಲ ಇದು. ಏನೋ ಒಂದು ಕಾರಣಕ್ಕೆ ಬೇಕಾಗಿ ನಾವು ಇಲ್ಲಿ ಏನೋ ಒಂದು ನಾಟಕ ಆಡ್ತಾ ಇದ್ದೇವೆ ಅಷ್ಟೇ. ಎಲ್ಲರೊಂದರೊಂದೇ ಹೋಗುದಲ್ವಾ? ಎಷ್ಟು ಕೋಟಿ ಇದ್ರೂ ಏನು, ಎಷ್ಟು ಜ್ಞಾನ ಇದ್ರೇನು, ಎಂಥ ಋಷಿಮುನಿ ಆದ್ರೇನು, ಎಂಥ ರಾಜ ಮಹಾರಾಜ ಆದ್ರೇನು, ಒಂದಲ್ಲೊಂದೇನು ಹೋಗುದೇ ಅಲ್ವಾ? ಗುಂಡಿಗೆ ಬೀಳುದೇ ಅಲ್ವಾ? ಯಾವುದೋ ಒಂದು ರೀತಿಯಲ್ಲಿ ಉರಿಬೇಕಲ್ಲ, ಯಾವುದೋ ಒಂದು ರೀತಿಯಲ್ಲಿ ಹೋಗಬೇಕು ಈ ಪ್ರಪಂಚದಲ್ಲಿ, ಈ ಪಂಚಭೂತಗಳಿಗೆ. ಪಂಚಭೂತದಿಂದ ಬಂದ ಶರೀರ ಪಂಚಭೂತಗಳಿಗೆ ಹೋಗಿ ಸೇರುವುದು. ಇದರ ನಡುವಲ್ಲಿ ಎಂಥದಕ್ಕೆ ದ್ವೇಷ ಅಂತ ಕೇಳೋದು? ಇದರ ನಡುವಲ್ಲಿ ಏನು ಅಂತ ಕೇಳೋದು ನಾನು. ಮನುಷ್ಯರ ಜೀವನ ಏನು? ಏನಾದರೂ ಉಂಟಾ? ಅರ್ಥ ಉಂಟಾ? ಏನಿಲ್ಲ. ಕೊನೆಗೆ ನೋಡಿದ್ರೆ ಏನಿಲ್ಲ, ಯಾರಿಗೂ ಯಾರೂ ಇಲ್ಲ. ಆದ ಕಾರಣ ಹೇಳೋದು, ಯಾರನ್ನು ಹಚ್ಚಿಕೊಳ್ಬೇಡಿ, ಯಾರನ್ನು ವಿಪರೀತ ಪ್ರೀತಿಸಬೇಡಿ, ಯಾರನ್ನು ಪ್ರೀತಿಸ್ಲಿಕ್ಕೆ ಹೋಗಬೇಡಿ. ಎಷ್ಟು ಬೇಕೋ ಒಂದು ಡಿಸ್ಟೆನ್ಸ್ ಇಟ್ಟುಕೊಳ್ಳಿ, ಸ್ವಲ್ಪ ಸೇಫ್ ಆಗ್ಬೋದು. ಅರ್ಥ ಆಯ್ತಲ್ವ? ವಿಪರೀತ ಪ್ರೀತಿ ಮಾಡಲಿಕ್ಕೆ ಹೋದರೆ ಹೋಯ್ತು ಅಂತಲೇ ಅರ್ಥ. ಅದು ಏನೆಲ್ಲ ಆಗಿಬಿಡ್ತದೆ ಅಂತ ಹೇಳೋದು ನಾನು. ಅದೊಂಥರ ಒಂದು ಮನಸ್ಸಿನ ಕಾಯಿಲೆ ಅದು ಕೊನೆಗೆ. ಅರ್ಥ ಆಯ್ತಾ? ಅದಕ್ಕೆ ಮತ್ತೆ ಔಷಧವೇ ಇಲ್ಲ ಅಂತ ಹೇಳೋದು ನಾನು. ಸತ್ಯ ಹೇಳೋದು, ಭಾಳ ಕಷ್ಟ ಉಂಟು. ಅದರಲ್ಲಿ ಬರುವ ನೋವು ಉಂಟಲ್ಲ, ಸಹಿಸಲಿಕ್ಕೆ ಆಗೋದಿಲ್ಲ, ಸಾಧ್ಯನೇ ಇಲ್ಲ ಆ ನೋವನ್ನು ಸಹಿಸಲಿಕ್ಕೆ. ಒಂದು ವೇಳೆ ಒಬ್ಬರನ್ನು ಹಚ್ಚಿಕೊಂಡು ಆಯಿತು, ಇನ್ನೇನು ಮಾಡಲಿಕ್ಕೆ ಆಗೋದಿಲ್ಲ, ಸಂತೋಷದಲ್ಲಿ ನೋಡಲಿಕ್ಕೆ ಪ್ರಯತ್ನ ಪಡಿ, ಕೂಡಿದಷ್ಟು ಸಂತೋಷ ಕೊಡಿ. ಅರ್ಥ ಆಯ್ತಲ್ವ? ಸತ್ಯ ಗೊತ್ತಿದ್ದರೂ ಕೂಡ, ಅರ್ಥ ಆಯ್ತು, ಸತ್ಯ ಗೊತ್ತಿದ್ದರೂ ಕೂಡ ಒಬ್ಬರನ್ನು ನಾವು ಎಂತ ಹೇಳೋದು, ಯಾವುದೋ ಒಂದು ರೀತಿಯಲ್ಲಿ ಹಂಚಿಕೊಂಡೇವು. ನಾವು ಪರಸ್ಪರ ಒಂದು ಸ್ನೇಹ ಆಯಿತು, ಏನೋ ಒಂದು ಆಯಿತು. ಗುರು ಶಿಷ್ಯರಾಗಿರ್ಬೋದು, ಅಲ್ಲ ಗಂಡ ಹೆಂಡತಿ ಆಗಿರ್ಬೋದು, ಅಲ್ಲ ಹೊರಗಿನ ಒಂದು ಬಂಧು ಬಳಗ ಆಗಿರ್ಬೋದು, ಯಾವ ಸಂಬಂಧ ಕೂಡ ಆಗಿರ್ಬೋದು. ಅರ್ಥ ಆಯ್ತಲ್ವ? ಒಂದು ವೇಳೆ ನಾವು ಗುರುವನ್ನು ನಂಬಿ ಆಯಿತು, ಸ್ವೀಕಾರ ಮಾಡಿ ಆಯಿತು, ಶರಣಾಗತಿ ಆಗಿ ಆಯಿತು, ಆ ಸತ್ಯ ಗೊತ್ತಾಗ್ತದೆ ಯಾವುದೋ ಒಂದು ರೀತಿಯಲ್ಲಿ. ಯಾವುದು ನಮ್ಮದಲ್ಲ, ಏನಲ್ಲ, ಎಲ್ಲ ಶೂನ್ಯ. ಅರ್ಥ ಆಯ್ತಲ್ವ? ಆ ಸಮಯದಲ್ಲಿ ಏನು ಮಾಡ್ತೀರಿ ನೀವು? ಆ ಸ್ಥಿತಿ ಗೊತ್ತಾದ ಕೂಡಲೇ ಏನು ಮಾಡ್ತೀರಿ ನೀವು? ಯಾವುದು ನಮ್ಮದಲ್ಲ, ಅರ್ಥ ಆಯ್ತಲ್ಲ, ಎಲ್ಲ ಶೂನ್ಯ ಅಂತ ಹೇಳಿದ ನಂತರ ಏನ್ ಮಾಡ್ತೀರಿ ನೀವು? ಆನಂದವಾಗಿರ್ತೀರಿ. ಏನಾದ್ರೂ ಚಿಂತೆ ಪಡೋದಿಲ್ಲ ಅಲ್ವಾ? ಏನಾದ್ರೂ ಚಿಂತೆ ಪಡೋದಿಲ್ಲ. ಏನಾದ್ರೂ ಚಿಂತೆ ಪಡೆದ್ರೆ ಈ ಸ್ಥಿತಿಗೆ ತಂದು ಕೊಟ್ಟವ ಗುರು, ನನ್ನನ್ನು ಈ ಸ್ಥಿತಿಯನ್ನು ತೋರಿಸಿದವ ಗುರು. ಆ ಗುರುವನ್ನು ವಿಪರೀತ ಪ್ರೀತಿಸುವ. ಆ ವಿಪರೀತ ಅಂದ್ರೆ ವಿಪರೀತ, ಅಲ್ಟಿಮೇಟ್ ಅಂದ್ರೆ ಹೇಳೋದು ಅನ್ಕಂಡೀಷನ್ ಲವ್. ಅನ್ಕಂಡೀಷನ್ ಲವ್ ಮಾಡುವ ಗುರುವನ್ನು. ಗುರುವಿನ ಅಂತರಾತ್ಮಕ್ಕೆ ಹೋಗಿ ಆಗ್ತದೆ, ಇಷ್ಟೇ ವಿಚಾರ. ಗುರುವಿನ ಅಂತರಾತ್ಮಕ್ಕೆ ಹೋಗಿ ಆಗ್ತದೆ, ಗುರು ನಿನ್ನ ಅಂತರಾತ್ಮಕ್ಕೆ ಬಂದಾಗ್ತದೆ. ಕೇಳಿದೆಲ್ಲ ಪ್ರಕೃತಿ ಏನು ಉತ್ತರ ಹೇಳ್ತದೆ ಅಂತೇಳಿ. ಪ್ರಕೃತಿ ಇದೇ ಉತ್ತರ ಹೇಳುದು, ಅನ್ಕಂಡೀಷನಲ್ ಲವ್, ಗುರು ಶಿಷ್ಯ. ಅರ್ಥ ಆಯ್ತಲ್ವ?
ಅದು ಯಾರು ಬೇಕಾದ್ರೂ ಇರ್ಬೋದು, ಅದು ಎಷ್ಟು ದೂರ ಕೂಡ ಇರ್ಬೋದು. ಆ ಶಿಷ್ಯ ಗೊತ್ತಾಯ್ತಾ ಅಲ್ವಾ, ಅವ ಅಷ್ಟು ಪ್ರೀತಿಲಿರ್ತಾನೆ, ಅವ ಏನೂ ಮಾಡ್ಲಿಕ್ಕೆ ರೆಡಿ ಇರ್ತಾನೆ ಅವ ಗುರು ಅಂತ ಹೇಳಿದರೆ. ಅಂಥ ಸ್ಥಿತಿ ಬಂದರೆ ಅಲ್ಲಿ ಶಿಷ್ಯನೇ ಗುರುವಾಗಿ ಬಿಡ್ತಾನೆ, ಗುರುವೇ ಶಿಷ್ಯನಾಗಿ ಬಿಡ್ತಾನೆ. ಅಂದರೆ ಅಷ್ಟು ಫ್ರೆಂಡ್ಲಿಯಲ್ಲಿರ್ತಾರೆ. ಅರ್ಥ ಆಯ್ತಾ ಅಲ್ವಾ, ಅಷ್ಟು ಫ್ರೆಂಡ್ ಅಂದರೆ ಅಷ್ಟು ಫ್ರೆಂಡ್ಲಿಯಲ್ಲಿರ್ತಾರೆ ಅವರು. ಅದು ನೀವು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಅನ್ಕಂಡೀಷನ್ ಲವ್, ಡಿವೈನ್ ಲವ್. ಅರ್ಥ ಆಯ್ತಾ ಅಲ್ವಾ, ಬೇರೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಶುಭವಾಗಲಿ. ತಿರುಚಿಟ್ರಂಬಲಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ಗುರುವೇ ಶರಣಂ.